सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामंबिकाम्. ಯೋನಿಲಿ ಎಷ್ಟೆಷ್ಟು ಕೋಟಿ ಅವತಾರಗಳನ್ನ ಮಾಡ್ಕೊಂಡು ಬಂದಿದೆಯೋ ಏನೋ ಗೊತ್ತಿಲ್ಲ. ಆದ್ರಿಂದಲೇ ಅದನ್ನ ಭಂಡ ಎಂಬುದಾಗಿ ಕರೀತಾರೆ. ಅಂಥ ಭಂಡ ಜೀವ ತಾನೇ ಪ್ರಬಲ ಅನ್ನುವಂಥ ಅಹಂ ಅನ್ನುವುದನ್ನ, ಅಜ್ಞಾನವನ್ನ, ಅಭಿಮಾನವನ್ನ, ಹಾಗೆ ಆಸ್ತಿ ಅಂತಸ್ತುಗಳ ಮದವನ್ನ, ಯಾವ ಯಾವ ವಿವಿಧವಾದ ಭಾವಗಳನ್ನ ಹೊಂದಿ ಅದನ್ನೇ ತನ್ನ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ಪರತತ್ವವನ್ನ ಹೊಂದುವುದಕ್ಕೆ ಆಗದಂತೆ ಬಡಿದಾಟವನ್ನ ನಡೆಸ್ತಾ ಇತ್ತು. ಆ ಜೀವ ತಾನು ಅಜ್ಞಾನ ಎಂಬ ವಿಶುಕ್ರ ಎಂಬ ತನ್ನದೇ ಬಾಹುವನ್ನ, ತೋಳಿನಿಂದ ಬಂದವರು ತಾನೆ, ಅಂತ ತನ್ನ ತೋಳು ಸದೃಶನಾಗಿರುವಂತ ಅಜ್ಞಾನ ಎಂಬ ಜೊತೆಗಾರನನ್ನ ಇಟ್ಕೊಂಡು, ಹಾಗೆ ದುಸ್ಸಂಗ ಎಂಬ ಮತ್ತೊಂದು ಸ್ನೇಹವನ್ನ ಇಟ್ಕೊಂಡು ತಾನು ಹೋರಾಟವನ್ನ ಮಾಡಿದಾಗಲೂ ಕೂಡ ತಾಯಿ ಅಥವಾ ಪರಾಶಕ್ತಿ ಪರಬ್ರಹ್ಮ ವಸ್ತು ಎನ್ನುವುದು ಏನ್ ಮಾಡಿತು? ಮಹಾಪಾಶುಪತ ಅನ್ನುವಂಥ ಅಸ್ತ್ರವನ್ನ ಪ್ರಯೋಗ ಮಾಡಿದಾಗ ಸಕಲ ಜೀವಿಗಳು, ಪಶು ಅಂದಾಗ ನಾವು ನೋಡಿದ್ದೇವೆ, ಸಕಲ ಜೀವಿಗಳು ಅದು ಯಾವುದೇ ವಿಧವಾದ ಯೋನಿ ಇರಬಹುದು, ಆ ಯಾವ ವಿಧವಾದ ಯೋನಿಗೂ ಕೂಡ ಆ ಯೋನಿಯಲ್ಲೂ ಅತ್ಯಲ್ಪವಾದ ಅತಿಹೀನವಾದ ಸ್ವರೂಪ ಇರುವಂಥದ್ದಿರ್ಬೋದು, ಅದಕ್ಕೂ ಕೂಡ ತನ್ನ ಒಂದು ಸಂಬಂಧವನ್ನ ಹಾಕಿಟ್ಟುಕೊಂಡಿರುವುದು ಆ ಪರಬ್ರಹ್ಮ ವಸ್ತುವಿನ ಪರಮ ಕರುಣೆ. ಆದ್ರಿಂದೇ ಅದೇ ಪಾಪ. ಇನ್ನೆಷ್ಟು ಸಲಿ ಬಂದು ಹೋಗಿ ಒದ್ದಾಡುತ್ತೆ ಈ ಜೀವ, ಸಾಕು ಇದು ಸುತ್ತಾಡಿದ್ದು, ಬರ್ಲಿ ನಮ್ಮ ಮನೆಗೆ ಅಂತ ತಾನೇ ಕರುಣೆಯಿಂದ ಎಳೆದು ಕೊಳ್ಳುವಂಥ ಅಸ್ತ್ರ ಮಹಾ ಪಾಶುಪತ ಅನ್ನುವಂಥ ಅಸ್ತ್ರ. ನಾವದನ್ನ ನೋಡಿದವಲ್ಲ. ಈ ಕರಾಂಗುಲಿ ನಖೋತ್ಪನ್ನದಲ್ಲಿ ಕೂಡ ಅಭಿಮಾನ ರೂಪದಂಥ ಹಿರಣ್ಯಾಕ್ಷ, ಬಲೀಂದ್ರ, ಆಸ್ತಿಯ ರೂಪದಲ್ಲಿರುವಂತಹ ಹಿರಣ್ಯಕಶಿಪು, ಹೀಗೆ ಅಜ್ಞಾನದ ರೂಪದಲ್ಲಿರುವಂತಹ ಸೋಮಕ, ಎಲ್ಲರನ್ನೂ ಕೂಡ ಆ ದೇವಿ ದೂರ ಮಾಡಿ ಈಗ ಶುದ್ಧವಾದಂಥ ಒಂದು ಜೀವವನ್ನಾಗಿ ಮಾಡಿ ಆ ಪಾಶುಪತ ಅನ್ನುವ ಅಸ್ತ್ರದಿಂದ ಸೆಳೆದು ತನ್ನ ವಸ್ತುವನ್ನಾಗಿ ಮಾಡಿಕೊಳ್ಳೋದಕ್ಕೂ ಏನು ಸುತ್ತ ಅಡ್ಡಿ ಇತ್ತು ಅಸುರ ಸೇನೆ, ಆ ಅಸುರ ಸೇನೆಯನ್ನ ನಿರ್ಮೂಲ ಮಾಡಿದ್ಲು. ಈಗ ಏನು ಮಾಡ್ತಾ ಇದ್ದಾಳೆ? ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ. ಯಾರು ಭಂಡನಿಗೆ ಸಪೋರ್ಟರ್ಸ್ ಇದ್ರೋ ಅವರನ್ನೆಲ್ಲ ನಿರ್ಮೂಲ ಮಾಡಾಯ್ತು. ಯಾರ ಸಹವಾಸದಿಂದ ಇವನು ಮದೋನ್ಮತ್ತನಾಗಿದ್ನೋ, ಯಾರ ಕಾರಣದಿಂದ ಇವನು ಪರಮಾತ್ಮನ ಅವನ್ಯಾರು ನಾನೇ ಪರಮಾತ್ಮ ಅನ್ನುವ ಮಟ್ಟದಲ್ಲಿದ್ದಂಥ ಭಾವದಿಂದ ಅವನನ್ನ ಕೆಳಗಿಳಿಸಿ ಅವನಲ್ಲಿ ಒಂದು ವಿಧೇಯ ವಿನಯ ಮೊದಲಾದಂಥ ಸೌಜನ್ಯ, ಸಜ್ಜನಿಕೆ, ಸದ್ಧರ್ಮ, ಸದಾಚಾರ, ಸನ್ನಡತೆ, ಸನ್ನಿಷ್ಠೆ ಇತ್ಯಾದಿಗಳನ್ನ ತುಂಬಿ ಆ ಜೀವವನ್ನ ತಾನು ಉದ್ಧಾರ ಮಾಡುವುದಕ್ಕೆ ಹೊರಟಾಗ ಇದ್ದಂಥ ಯಾವುದು ದುರ್ರಿತ್ತೋ, ದುಸ್ಸಂಗ, ದೌರ್ಮನಸ್ಯ, ಈ ರೀತಿಯಾದದ್ದು ಅದನ್ನೆಲ್ಲ ನಿರ್ಮೂಲ ಮಾಡಿ ಸತ್ಯಂಬುದನ್ನ ತುಂಬಿ, ಈಗ ನಾವು ನೋಡಿದಂತೆ ಸದಾಚಾರ, ಸನ್ನಡತೆ, ಸನ್ನಿಷ್ಠೆ, ಸದ್ಭಾವ ಇತ್ಯಾದಿಗಳನ್ನ ತುಂಬಿ ಆಕೆ ಮಾಡಿದ್ದು ಏನು ಅಂದ್ರೆ ಇವರನ್ನೆಲ್ಲ ದೂರ ಮಾಡಿ ಆಯ್ತಲ್ಲ. ಈಗ ಉಳಿದಿದ್ಯಾರು? ಭಂಡ ಒಬ್ಬನೇ ಉಳಿದಿಲ್ಲ, ಅವನ ಜೊತೆಯಲ್ಲಿ ಈ ನಗರ ಕೂತ್ಕೊಂಡಿದೆ. ಶೂನ್ಯ ಅನ್ನುವಂಥ ನಗರ, ಅಜ್ಞಾನಕ್ಕೆ ಪ್ರಧಾನ ಕಾರಣವಾಗಿರುವುದೇ ಈ ನಗರ. ಯಾಕೆಂದ್ರೆ ಈ ದೇಹದ ಮೇಲೆ ನಮಗೆ ಅಭಿಮಾನ ಇರೋದು, ದೇಹಕ್ಕೋಸ್ಕರನೇ ಹೋರಾಡ್ತೇವೆ.
ನಾವು ಹೇಳ್ತೇವೆ ಬಾಯಿನಲ್ಲಿ, ಇಲ್ಲ ನನಗೆ ಮಗ ಅಂದ್ರೆ ಇಷ್ಟ, ಮಗ ಇಲ್ಲ ಅಂದ್ರೆ ನನ್ನ ಪ್ರಾಣನೇ ಹೋಗುತ್ತೆ, ಮಕ್ಕಳು ಎಲ್ಲ ಹೇಳ್ತೇವೆ. ಆದ್ರೆ ಯಾರು ಹೋದ್ರು ಏನು ಹೋದ್ರು ನಮ್ಮ ಶರೀರವನ್ನ ನಾವು ಕಳ್ಕೊಳ್ಳಕ್ ಇಷ್ಟಪಡಲ್ಲ. ಕೊನೆಗೆ ಏನ್ ಮಾಡೋದು, ಜೀವ ಉಳ್ದಿರೋವರೆಗೆ ಚೆನ್ನಾಗಿರ್ಬೇಕಲ್ಲ, ಅದಕ್ಕೆ ತಿಂತೀನಿ ಅಂತ ತಿನ್ನೋದ್ ನಿಜ, ಆದ್ರೆ ನಾಟಕ ಮಾಡ್ಕೊಳ್ಳೋದು ಹಾಗೆ. ಅಂದ್ರೆ ನೆಪ ಮಾಡ್ತೇವೆ ಅಷ್ಟೇ. ಆದ್ರೆ ಒಟ್ಟಿನಲ್ಲಿ ಶರೀರದ ಮೇಲಿನ, ಅದಕ್ಕೆ ಇಲ್ಲಿ ಆ ಶೂನ್ಯಕ ಅನ್ನೋ ಶಬ್ದನ ಅದಕ್ಕೆ ಹೇಳ್ತಾ ಇರೋದು. ಆದ್ರಿಂದ ಆ ಶೂನ್ಯಕ ಅದನ್ನೂ ಕೂಡ ಈಗ ತಾಯಿ ಏನ್ ಮಾಡಿದ್ಲು, ಕಾಮೇಶ್ವರಾಸ್ತ್ರ ಅನ್ನುವ ಅಸ್ತ್ರವನ್ನ ಪ್ರಯೋಗ ಮಾಡಿ ನಿರ್ದಗ್ಧ ಸಂಪೂರ್ಣವಾಗಿ ಭಸ್ಮ ಮಾಡಿಬಿಟ್ಲು. ಯಾರನ್ನ? ಭಂಡನನ್ನೂ ದೂರ ಮಾಡಿದ್ಲು. ಅಂದ್ರೆ ಭಂಡ ಅಂದಾಗ ಜೀವನ ದೂರ ಮಾಡಿಲ್ಲ, ಜೀವನಲ್ಲಿ ಆ ಭಂಡತನ ಇತ್ತಲ್ಲ, ನೀನೇನು ಅನ್ನುವ ಭಾವ, ನಾನು ಅನ್ನುವ ಭಾವ, ಅದನ್ನ ದೂರ ಮಾಡಿದ್ಲು. ಅದರ ಜೊತೆಯಲ್ಲಿ ಯಾವುದಕ್ಕಾಗಿ ಅಭಿಮಾನ ಪಡ್ತಾ ಇತ್ತೋ ಈ ಶೂನ್ಯಕ ನಗರ, ಅದನ್ನ ಸಂಪೂರ್ಣವಾಗಿ ಭಸ್ಮ ಮಾಡಿ ಹಾಕ್ಬಿಟ್ಲು, ದಗ್ಧ ಮಾಡಿ ಹಾಕ್ಬಿಟ್ಲು. ಅಲ್ಲಿ ಲಲಿತಾ ಉಪಾಖ್ಯಾನದಲ್ಲಿ ಬರುವಾಗ ಸಸ್ತ್ರೀಕಂ ಸಬಾಲಂ ಅಂದ್ರೆ ಶೂನ್ಯಕ ನಗರಿಯಲ್ಲಿ ಸ್ತ್ರೀಯರೆಲ್ಲ ಏನು ಯುದ್ಧಕ್ಕೆ ಬಂದಿಲ್ವಲ್ಲ, ಆದ್ರಿಂದ ಸ್ತ್ರೀಯರನ್ನ, ಮಕ್ಕಳನ್ನ, ಹಾಗೆ ಸಗೋಷ್ಠ ಧನಧಾನ್ಯದಂ, ಕೊಟ್ಟಿಗೆ ಏನಿತ್ತು, ಕೊಟ್ಟಿಗೆಯನ್ನ, ಧನಧಾನ್ಯದ ಒಂದು ಕಣಜಗಳಿತ್ತಲ್ಲ, ಅದನ್ನ ಎಲ್ಲವನ್ನ ಸುಟ್ಟಾಕ್ಬಿಟ್ಲು ಅಂತ ಹೇಳುತ್ತೆ. ಯಾವುದು? ಕಾಮೇಶ್ವರಾಸ್ತ್ರ ನಿರ್ದಗ್ಧ ಅನ್ನುವಾಗ ಸಸ್ತ್ರೀಕಂ ಸಬಾಲಂ ಸಗೋಷ್ಠ ಧನಧಾನ್ಯಕಂ, ಆ ಎಲ್ಲವನ್ನೂ ಕೂಡ ನಿರ್ದಗ್ಧಮಾಸೀತ್ತದ, ಎಲ್ಲವೂ ಸುಟ್ಟು ಭಸ್ಮ ಆಯಿತು. ಯಾಕೆ ಅಂದ್ರೆ ನಾವು ಶೂನ್ಯಕ ಅನ್ನುವುದನ್ನ ಹೇಳಿಕೊಳ್ಳುವಾಗ ಈ ಶೂನ್ಯಕಕ್ಕೆ ಅಭಿಮಾನ ಉಂಟು ಮಾಡುವಂಥದ್ದೇ ಇವೆಲ್ಲ. ಅದಕ್ಕೆ ನಮ್ಮಲ್ಲಿ ಒಂದು ಸುಭಾಷಿತ ಹೇಳ್ತಾರೆ, ಈಗಿನ ಕಾಲಕ್ಕೆ ಎಲ್ಲ ಅನ್ವಯ ಆಗಲ್ಲ. ದುಡ್ಡನ್ನ ನಾವು ಬ್ಯಾಂಕ್ ಅಲ್ಲಿ ಇಟ್ಕೊಂಡಿರ್ತೇವೆ, ಅದರಿಂದ ಬ್ಯಾಂಕ್ ಅಕೌಂಟು, ಬ್ಯಾಂಕ್ ಮೇಲಿನ ಮೋಹ ಅಥವಾ ಬ್ಯಾಂಕ್ ಪಾಸ್ಬುಕ್ ಇದೆಲ್ಲ ಭದ್ರವಾಗಿ ಇಲ್ಲಿ ಇಟ್ಕೊಂಡಿರ್ಬೋದು, ಚೆಕ್ ಬುಕ್ ಎಲ್ಲ. ಅಲ್ಲಿ ಆ ಕಾಲದಲ್ಲಿ ಇದ್ದಿದ್ದೇನಂದ್ರೆ ಭೂಮಿ ಒಳಗೆ ಅಗದು ಬಚ್ಚಿಟ್ಟಿರೋದು. ಆದ್ರಿಂದ ಧನಾನಿ ಭೂಮವು, ದುಡ್ಡೇನಾದ್ರೂ ಇದ್ರೆ ಅದು ನಮ್ ಜೊತೆ ಬರುತ್ತೆ. ನಾವು ಇಟ್ಕೊಂಡಿರೋ ಅಭಿಮಾನನೇ ಹಾಗೆ. ಎಷ್ಟೋ ಜನ ಹಾಗೆ ಪಾಠನೂ ಹೇಳ್ಕೊಡ್ತಾರೆ, ಅಯ್ಯೋ ನೀವೆಲ್ಲ ದಾನ ಮಾಡಿ ಎಲ್ಲ ಹೀಗ್ ಮಾಡಿ ಮಾಡ್ತಿದ್ದೀರಲ್ಲ, ಮೊದ್ಲೇ ಬರೆದು ಬಿಡ್ಬೇಡಿ, ಯಾರು ನಿಮ್ನ ನೋಡ್ಕೊಳ್ಳಲ್ಲ ಅಂತ. ದುಡ್ಡಿದ್ರೆ ನೋಡ್ಕೋತಾರೆ, ಇದೆಲ್ಲ ಬರೀ ಭ್ರಮೆ, ಆದ್ರೆ ಹೇಳ್ಕೊಡ್ತಾರೆ ಹಾಗೆ. ಆದ್ರಿಂದ ಯಾವ ಧನದಿಂದ ನಾವು ಮೋಹ ಇಟ್ಕೊಂಡಿದ್ದೇವೋ ಅದು ಭೂಮವು, ಭೂಮಿ ಒಳಗೆ ಇರುತ್ತೆ. ಶರೀರ ಬಿದ್ದೋದಾಗ ಭೂಮಿ ಜೊತೆ ಅದು ಬರೋಲ್ಲ. ಇನ್ನು ಪ್ರಾಣಿಗಳ ಮೇಲೆ, ನಾಯಿ ನನ್ನ ತುಂಬಾ ಪ್ರೀತಿಸುತ್ತೆ, ನಾಯಿ ನನ್ನನ್ನು ಕಾಪಾಡುತ್ತೆ, ನಾಯಿ ಅವ್ರಿವ್ರ ಮನೆಗೆ ಹೋಗಿ ಸುದ್ದಿ ಹೇಳಿ ಕರ್ಕೊಂಡ್ಬರುತ್ತೆ ಜನನ. ಹಾಗೆ ಹಸು, ಯಾವ್ಯಾವ್ದೋ ಪ್ರಾಣಿಗಳ ಮೇಲೆ ನಾವು ಮೋಹ ಇಟ್ಕೊಂಡಿರ್ತೇವಲ್ಲ, ಅವೆಲ್ಲ ಪಶವಶ್ಚ ಗೋಷ್ಠೆ. ಪ್ರಾಣಿಗಳು ಎಲ್ಲಿರುತ್ತೆ? ಕೊಟ್ಟಿಗೆನಲ್ಲೇ. ಶರೀರ ಬಿದ್ದೋದ್ರೆ ಕೊಟ್ಟಿಗೆಯಿಂದ ಆಚೆನೂ ಬರಲ್ಲ, ಬಾಗಲ್ವರೆಗೂ ಬರಲ್ಲ. ಇನ್ನು ಹೆಂಡತಿ ಮೇಲೆ ಅಷ್ಟೊಂದು ಮೋಹ ಇಟ್ಕೊಂಡಿದ್ದೇವೆ, ಹೆಂಡತಿ ನನ್ಗೋಸ್ಕರ ಪ್ರಾಣ ಬಿಡ್ತಾಳೆ, ನನ್ನನ್ನ ನೋಡ್ಕೋತಾಳೆ, ಆದ್ರೆ ಅವಳು ಗೃಹದ್ವಾರಿ, ಬಾಗಿಲಲ್ಲಿ ಹೀಗೆ ನಿಂತ್ಕೊಂಡು ಹೀಗಂತಾಳೆ, ಒಂದು ಅಕ್ಕಿ ಕಾಳು ಹಾಕಿ ಕಳಿಸಿ ಕೊಡ್ತಾಳೆ. ಆದ್ರಿಂದ ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ, ಭಾರ್ಯ ಗೃಹದ್ವಾರಿ, ಮನೆ ಬಾಗಿಲವರೆಗೆ ಪತ್ನಿ ಅಷ್ಟೇ. ಇನ್ನು ಜನರು, ಅಷ್ಟು ಜನ ಸಂಪಾದಿಸಿದ್ದೇನೆ ನಾನು, ನನ್ನ ಸ್ನೇಹಿತರು ಎಷ್ಟು ಜನ ಇದ್ದಾರೆ, ಎಲ್ಲಿವರೆಗೆ ಬರ್ತಾರೆ? ಸ್ಮಶಾನದವರೆಗೆ ಬರ್ತಾರೆ. ಅಗ್ನಿಲ್ ನನ್ನ ಜೊತೆ ಬೀಳ್ತಾರೇನು? ಯಾರು ಇಲ್ಲ. ಹೋಗ್ಲಿ, ಅಗ್ನಿಲ್ ಬಿದ್ರು ನನ್ನ ಜೊತೆ ಏನವ್ರು ಬರಲ್ಲ. ಅವ್ರ ದಾರಿ ಯಾವುದು, ನಮ್ ದಾರಿ ನಮ್ದು. ಯಾಕೆಂದ್ರೆ ನಮ್ ಕರ್ಮಾನುಸಾರದ ದಾರಿ ಹೋಗುತ್ತೆ. ಆದ್ರಿಂದ ಜನಾನಿ ಎಲ್ಲಿವರೆಗೆ ಬರ್ತಾರೆ? ಸ್ಮಶಾನೆ, ಜನಾಹ ಸ್ಮಶಾನೆ. ಇನ್ನು ಯಾರು ಜೊತೆಲಿರ್ತಾರೆ ಅಂತ ಕೇಳಿದ್ರೆ, ಜೀವ ಏಕಃ, ಯಾವುದನ್ನ ಜೊತೆಲಿ ಇಟ್ಕೊಂಡಿದ್ದಾನೆ? ದೇಹದ ಮೇಲೆ ಅಭಿಮಾನ ಇದೆಯಲ್ಲ, ಈ ದೇಹ ನಂದು, ಅದು ಎಲ್ಲಿವರೆಗೆ? ಚಿತಾಯಾಮ್, ಚಿತೆನಲ್ಲಿ ಮುಗಿದೋಯ್ತು. ಆದ್ರಿಂದ ಪರಲೋಕ ಮಾರ್ಗೆ ಜೀವ ಏಕಃ ಗಚ್ಚತಿ. ಹಾಗೆ ಆ ಜೀವಕ್ಕೆ ಇವೆಲ್ಲ ಮೋಹದ ಕಾರಣಗಳು ತಾನೆ. ಆದ್ರಿಂದ ದೇವಿ ಅದನ್ನೂ ಭಸ್ಮ ಮಾಡಿದ್ಲು ಅಂತ ಅಲ್ಲಿ ಹೇಳ್ತಾ ಇರೋದು. ಯಾವುದರ ಮೇಲೆ ನಮಗೆ ಮೋಹಜಾಲ ಇದೆಯೋ ಅಂಥ ಧನವನ್ನ, ಹಾಗೆ ಗೋಷ್ಠದಲ್ಲಿರುವಂಥ ಪಶುಗಳನ್ನ, ಹಾಗೆ ಕಣಜದಲ್ಲಿ ಕೂಡಿಟ್ಟಿರುವ ರಾಶಿ ಧಾನ್ಯಗಳನ್ನ, ಆ ಎಲ್ಲ ಯಾವುದು ಮೋಹಜಾಲ ಇದೆಯೋ ಅದರಿಂದ ಸಸ್ತ್ರೀಕಂ ಸಬಾಲಂ, ಯಾವ ಮಕ್ಕಳ ಮೇಲೆ ಮೋಹ, ಯಾವ ಪತ್ನಿಯ ಮೇಲೆ ಮೋಹ, ಯಾವ ದುಡ್ಡಿನ ಮೇಲೆ ಮೋಹ, ಏನೇನಿದೆ ಆ ಎಲ್ಲವನ್ನೂ ಕೂಡ ಈ ಕಾಮೇಶ್ವರ ಎಂಬ ಅಸ್ತ್ರದಿಂದ ದೇವಿ ನಿರ್ಮೂಲ ಮಾಡಿಬಿಟ್ಲು.
ಆದ್ರಿಂದ ಹೇಳ್ತಾರೆ, ನಾವು ಮೊದಲೇ ನೋಡ್ಕೊಂಡಿದ್ದೇವೆ, ಈ ಒಂದು ಸ್ತೋತ್ರದಲ್ಲಿ ಪ್ರತಿಯೊಂದು ಕೂಡ ಮಂತ್ರನೇ ಅಂತ, ಒಂದೊಂದು ನಾಮನೂ ಮಂತ್ರನೇ. ಯಾವ ನಾಮವನ್ನ ಬೇಕಾದರೂ ನಾವು ಜಪಿಸಬಹುದು. ಯಾರಿಗೆ ಈ ಆಸುರಿ ಶಕ್ತಿಗಳು ಸಂಪೂರ್ಣವಾಗಿ ನಿರ್ಮೂಲ ಆಗಬೇಕಾಗಿದೆ, ಯಾರಿಗೆ ಈ ಶರೀರದ ಮೇಲಿನ ಮೋಹ ದೂರ ಆಗಿ ಪರಮಾತ್ಮ ನನಗೆ ಬೇಕು ಅನ್ನುವಂಥ ಹಂಬಲ ಇದೆ, ಅವರು ಈ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕಾಯೈ ನಮಃ ಅನ್ನುವ ಮಂತ್ರವನ್ನ ಎಷ್ಟಾಗತ್ತೆ ಅಷ್ಟು ಜಪಿಸ್ತಾ ಇದ್ರೆ ಅವರಿಗೆ ಈ ಶರೀರದ ಮೇಲಿನ ಮೋಹ, ಭೂಮಿಯ ಮೇಲಿನ ಮೋಹ, ವಸ್ತುಗಳ ಮೇಲಿನ ಮೋಹ ಇವೆಲ್ಲವೂ ತನ್ನಿಂದ ತಾನೇ ಬಿಟ್ಟು ಹೋಗುತ್ತೆ. ದೇವಿ ಅದನ್ನ ಬಿಡಿಸ್ತಾಳೆ ಎಂಬುದಾಗಿ ಈ ಸ್ತೋತ್ರದ ಮಂತ್ರಗಳ ಮಹಿಮೆಯನ್ನ ಹೇಳುವಾಗ ಹೇಳ್ತಾರೆ. ಹಾಗಾಗಿ ನಾವು ದೇವಿ ಏನು ಮಾಡಿದ್ಲು, ಆ ಜೀವಕ್ಕೆ ಅಂಟಿದ್ದಂಥ ಯಾವ ಮೋಹಗಳಿತ್ತೋ ಆ ಎಲ್ಲವನ್ನೂ ಕೂಡ ಈ ಕಾಮೇಶ್ವರ ಎಂಬ ಅಸ್ತ್ರದಿಂದ ಸುಟ್ಟು ಭಸ್ಮ ಮಾಡಿದ್ಲು. ಈ ಕಾಮೇಶ್ವರಾಸ್ತ್ರ ಎಂಥದ್ದಪ್ಪ ಅಂತ ಕೇಳಿದ್ರೆ 100 ಸೂರ್ಯ ತೇಜಸ್ಸಿನಿಂದ ಬೆಳಗುತ್ತಾ ಇರುವಂತ ಒಂದು ಅಸ್ತ್ರ. ಮತ್ತೆ ಇನ್ನೆಂಥದ್ದು, ಇಲ್ಲಿಯವರೆಗೆ ನಾವು ನೋಡಿದ್ವಲ್ಲ ಯಾವ ಯಾವ ಅಸ್ತ್ರ, ಬಾಲ ಅಸ್ತ್ರ, ಶ್ಯಾಮಲ ಅಸ್ತ್ರ, ವಾರಾಹಿ ಅಸ್ತ್ರ, ಗಣಪತಿ ಅಸ್ತ್ರ, ಹೀಗೆ ಯಾವ ಯಾವ ಅಸ್ತ್ರಗಳನ್ನು ನೋಡಿದ್ದೇವೆ ಆ ಎಲ್ಲ ಅಸ್ತ್ರಗಳು ಇದರ ಒಳಗೆ ಇದೆ. ಆದ್ರಿಂದ ಕಾಮೇಶ್ವರ ಅಸ್ತ್ರ ಅಷ್ಟು ಪ್ರಬಲವಾದಂತಹ ಒಂದು ಅಸ್ತ್ರ. ಆ ಕಾಮೇಶ್ವರಾಸ್ತ್ರವನ್ನ ಪ್ರಯೋಗ ಮಾಡಿಬಿಟ್ಟಾಗ ಬಾಲ, ಶ್ಯಾಮಲ, ವಾರಾಹಿ ಮೊದಲಾದ ಯಾವ ಯಾವ ಅಸ್ತ್ರಗಳು ಪೂರ್ವದಲ್ಲಿ ಪ್ರಯುಕ್ತವಾಗಿತ್ತೋ ಆ ಎಲ್ಲ ಅಸ್ತ್ರಗಳು ಇದರ ಒಳಗಡೆ ಕೂಡ್ಕೊಂಡಿದೆ, ತುಂಬಿಕೊಂಡಿದೆ. ಅಂಥ ಒಂದು ಇದನ್ನ ಪ್ರಯೋಗ ಮಾಡಿದಾಗ ಮೋಹಜಾಲ ದೂರ ಆಗುತ್ತೆ. ಮೋಹಜಾಲ ದೂರ ಆದ ಮೇಲೆ ನಮಗೆ ಪರಮಾತ್ಮ ವಸ್ತು ಬೇಕು ಅನ್ನುವುದರ ಅರಿವು ಯಾವುದರಿಂದ ಬರುತ್ತೆ? ಜ್ಞಾನದಿಂದ ಬರುತ್ತಲ್ವಾ. ಆ ಜ್ಞಾನನೇ ಕಾಮ, ಕಾಮೇಶ್ವರ. ಕಾಮ ಅಂದ್ರೆ ಇಷ್ಟ. ಇಷ್ಟ ಅನ್ನುವುದನ್ನ ನಾವು ಅನೇಕ ಬಾರಿ ನೋಡಿದ್ದೇವೆ. ಏನು ಇಷ್ಟ ಅಂದ್ರೆ, ನಾನು ಯಾವುದನ್ನು ತಿನ್ನೋದನ್ನ ಇಷ್ಟಪಡ್ತೀನಿ, ವಸ್ತುನ ಇಷ್ಟಪಡ್ತೀನಿ, ಮನೆ ಈಗ ಹೇಳಿದ್ವಲ್ಲ ಧನ, ಧಾನ್ಯ, ಗೋಷ್ಠ ಎಲ್ಲ. ಯಾಕೆ ಇಷ್ಟಪಡ್ತೀನಿ ಅಂದ್ರೆ ನಾನು ಅನ್ನೋದಕ್ಕೆ ಇಷ್ಟಪಡ್ತೇನೆ ಅನ್ಕೊಂಡಿದ್ದೇವಲ್ಲ, ಆ ನಾನು ಅನ್ನುವುದು ನಾವು ಅನ್ಕೊಂಡಿರೋ ಈ ಶರೀರ ಅಲ್ಲ. ನಾನು ಅಂತ ಎಲ್ಲರಲ್ಲಿ ನಾನು ಅಂತ ಏನು ಹೇಳ್ತಾ ಇದೆ, ಆ ನಾನು ಯಾರಾಗಿದೆ? ಪರಮಾತ್ಮ, ಪರಬ್ರಹ್ಮ ಆಗಿದೆ. ಆದ್ರಿಂದ ಆ ಪರಬ್ರಹ್ಮಕ್ಕೆ ಇಷ್ಟವಾಗುವಂತೆ ಮಾಡ್ತಾಳೆ. ಅದು ಕಾಮೇಶ್ವರಾಸ್ತ್ರದ ಬಲ. ಆದ್ರಿಂದ ಉಪನಿಷತ್ತಿನಲ್ಲಿ ನಾವು ನೋಡುವಾಗ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮೈತ್ರೇಯಿ ಕೇಳ್ತಾಳೆ ಯಾಜ್ಞವಲ್ಕ್ಯರನ್ನ, ನೀವು ಏನು ಪಡೆಯಕ್ ಹೊರಟಿದ್ದೀರಿ, ಈ ದುಡ್ಡನ್ನೆಲ್ಲ ಹಂಚಿಬಿಟ್ಟು ಅದು ನನಗೆ ಈ ದುಡ್ಡಿಂದ ಸಿಕ್ಕತ್ತಾ? ಖಂಡಿತ ಇಲ್ಲಮ್ಮ. ಅಮೃತತ್ವಸ್ಯತು ನಾಶಾಸ್ತಿ ವಿತ್ತೇನ. ಅಮೃತತ್ವ, ಹಣದಿಂದ ಅಮೃತತ್ವದ ಆಸೆಯನ್ನ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಯಥೈವ ಸುಖೋಪಕರಣವತಾಂ ಜೀವಿತಂ. ಸುಖೋಪಕರಣ ಉಳ್ಳವರ ಜೀವನ ಹೇಗೆ ಸುಖವಾಗಿರುತ್ತೋ ಹಾಗೆ ನಿನಗೆ ಸುಖವಾಗಿರಬಹುದೇ ಹೊರತು ಅಮೃತತ್ವಸ್ಯ ಆಶಾ ನ ಅಸ್ತಿ ಧನೇನ. ಹಣದಿಂದ, ವಿತ್ತೇನ, ಹಣದಿಂದ ಅದು ಸಿಕ್ಕಲ್ಲ. ಹಾಗಾದ್ರೆ ನೀನೇನ್ ಪಡ್ಕೊಂಡಿದೆಯೋ ಅದನ್ನ ಕೊಡು ಅಂದಾಗ ಅವರು ವಿವರಿಸ್ತಾ ಹೋಗೋದು. ಯಾವುದನ್ನ ನೀನು ಇಷ್ಟಪಡ್ತಾ ಇದೀಯೇ ಅದೆಲ್ಲ ಯಾವುದಕ್ಕೆ ಇಷ್ಟ ಅಂತ ಇಷ್ಟಪಡಬೇಕು? ಈ ಶರೀರಕ್ಕೆ ಇಷ್ಟ ಅಂತ ಇಷ್ಟಪಡಬೇಡ, ಪರಮಾತ್ಮನಿಗೆ ಇಷ್ಟ ಅಂತ ಇಷ್ಟಪಡು. ಅದನ್ನ ಅವರು ಮೊಟ್ಟ ಮೊದಲನೆಯದಾಗಿ ಹೇಳೋದು. ಈಗ ನಾವು ಪತಿಯನ್ನ ಇಷ್ಟಪಡ್ತೇವೆ, ಪತಿಯನ್ನ ದೇವರು ಅಂತ ಭಾವಿಸಿ ಸತ್ಕರಿಸ್ತೇವೆ, ಆಧರಿಸ್ತೇವೆ. ಆದ್ರಿಂದ ಮೊದಲಿಗೆ ಆರಂಭ ಮಾಡೋದೇ ಅದನ್ನ. ನವಾರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ. ನೆಕ್ಸ್ಟ್ ಯಾರನ್ನು ಇಷ್ಟಪಡ್ತೇವೆ? ಪುತ್ರ. ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ, ನವಾರೇ ಪುತ್ರಸ್ಯ ಕಾಮಾಯ ಪುತ್ರಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪುತ್ರಃ ಪ್ರಿಯೋ ಭವತಿ. ಇದು ನೋಡಿ, ಇಲ್ಲಿರುವ ಮಾತಿನಲ್ಲೇ ನಾವು ನೋಡಿದ್ದೇನು? ಹಣ, ಐಶ್ವರ್ಯ, ಮಕ್ಕಳು, ಸಸ್ತ್ರೀಕಂ, ಸಬಾಲಂ, ಸೇಮ್ ಅಲ್ಲೂ ಅದೇ ಇರೋದು. ಅದನ್ನ ಇಲ್ಲೊಂದು ರೂಪದಲ್ಲಿ ಕೊಟ್ಟಿದ್ದಾರೆ, ಅಲ್ಲೊಂದು ರೂಪದಲ್ಲಿ ಕೊಟ್ಟಿದ್ದಾರೆ. ನಾವು ಅವತ್ತಿಂದ ನೋಡಿರೋದೇನು? ಪುರಾಣಗಳ ಕಥೆ ಮಾತ್ರ ಅಲ್ಲ, ಅಲ್ಲಿ ತತ್ವ ಅಡಗಿದೆ. ಔಪನಿಷದಿಕ ತತ್ವ ಇದೆ, ವೇದಾಂತ ತತ್ವ ಇದೆ. ಅದನ್ನ ನಾವು ತಿಳ್ಕೊಂಡಾಗ, ಪಡ್ಕೊಂಡಾಗ, ಅಳವಡಿಸಿಕೊಂಡಾಗ ಆ ಕಥೆಯಿಂದ ದೊರಕುವ ಒಂದು ಮಹಿಮೆ ಕೂಡ ನಮಗೆ ಗೊತ್ತಾಗಿ ನಮ್ಮ ಅಜ್ಞಾನ ದೂರ ಆಗತ್ತೆ. ಹಾಗೆ ಇಲ್ಲಿ ಆ ದೇವಿ ಈ ಕಾಮ ಅನ್ನುವುದು ಯಾವುದು? ಇಷ್ಟ. ಕಾಮ ಅಂದ್ರೆ ಇಷ್ಟ ತಾನೆ.
ಯಾವುದು ಇಷ್ಟ, ಯಾರಿಗೆ ಇಷ್ಟ ಆಗಬೇಕು ಅಂದ್ರೆ ಎಲ್ಲವೂ ಕೂಡ ಆ ಪರಮಾತ್ಮನಿಗೆ ಇಷ್ಟ ಆಗಬೇಕು. ಆ ಪರಮಾತ್ಮನಿಗೆ ಇಷ್ಟವಾಗುವಂತೆ ಎಲ್ಲತನ್ನ ಬಯಸು. ಆಗ ಯಾವುದರ ಮೇಲೆ ನಿನಗೆ ಮೋಹ ಇರಲ್ಲ. ಅಯ್ಯೋ ಇದನ್ನ ಬಿಟ್ಟು ಹೋಗ್ಬೇಕೆ ಅಂತ ಅಳಲ್ಲ ನೀನು. ಆದ್ರಿಂದ ಧನವನ್ನಾಗಲಿ, ಧಾನ್ಯವನ್ನಾಗಲಿ, ಪಶುವನ್ನಾಗಲಿ, ಪತ್ನಿ ಪುತ್ರರನ್ನಾಗಲಿ, ಇದೆಲ್ಲವನ್ನೇ ನಾವು ಬಯಸಿ ಜೀವನ ನಡೆಸೋದು. ಶ್ರೀ ಸೂಕ್ತದಲ್ಲಿ ಧನಂಧಾನ್ಯಂ ಪಶುಪುತ್ರಂ ಆರೋಗ್ಯಂ ಅದನ್ನೇ ಆಶೀರ್ವಾದ ಮಾಡ್ತಾರೆ ಕೊನೆಯಲ್ಲಿ. ಇದೆಲ್ಲ ಇರಲಿ ಅಂತ. ಆದ್ರೆ ಇದು ಇರುವುದು ಯಾತಕ್ಕಿರಬೇಕು? ಆ ಪರಮಾತ್ಮನದ್ದಾಗಿ ಇರಬೇಕು, ಪರಮಾತ್ಮನಿಗಾಗಿ ಇರಬೇಕು. ಅಂದ್ರೆ ಇದನ್ನ ನಾನು ಪರಮಾತ್ಮನಿಗೆ ವಿನಿಯೋಗ ಮಾಡಬೇಕು. ಪರಮಾತ್ಮನಿಗೆ ಅಂದಾಗ ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯಕ್ಕೆ ದುಡ್ಡು ಕೊಡೋದಲ್ಲ. ಎಲ್ಲಾ ಜೀವ ಸ್ವರೂಪಗಳಲ್ಲಿ ಪರಮಾತ್ಮರಿದ್ದಾರಲ್ಲ, ಭಾಗವತದಲ್ಲಿ ಮಾತು ಬರುತ್ತೆ. ಆದ್ರಿಂದ ಅವರಿಗೆ ಮಾನವನ್ನ ಅಂದ್ರೆ ಅಭಿಮಾನವನ್ನ ತಿರಸ್ಕಾರ ಮಾಡದೆ ಇವನೊಬ್ಬ ಭಿಕ್ಷುಕ ಅಂತ ಅವರಿಗೆ ಅಭಿಮಾನವನ್ನ ಕೊಟ್ಟು, ಅವರಿಗೆ ಬೇಕಾದ್ದನ್ನ ಕೊಟ್ಟು, ಅವರನ್ನ ಸತ್ಕರಿಸಿ ತನ್ಮೂಲಕ ಮಾಡುವುದೇ ಈಶ್ವರ ಸೇವೆ, ಈಶ್ವರ ಆರಾಧನೆ, ಪೂಜೆ ಅಂತ ಹೇಳಿ ಭಾಗವತದಲ್ಲಿ 2-3 ಕಡೆ ಬರುತ್ತೆ. ಆ ರೀತಿಯಲ್ಲಿ ಪರಮಾತ್ಮನನ್ನ ನಾವು ಆರಾಧಿಸೋದೇ ದೇವರನ್ನ ಒಲಿಸಿಕೊಳ್ಳುವುದಕ್ಕೆ ಈ ಧನ ಧಾನ್ಯ ಇತ್ಯಾದಿಗಳ ಒಂದು ಸಾರ್ಥಕತೆ. ಆದ್ರಿಂದ ಈ ಧನಧಾನ್ಯಾದಿಗಳ ಸಾರ್ಥಕತೆಯನ್ನ ಪರಮಾತ್ಮನಿಗಾಗಿ ಅಂತ ಮಾಡುವುದಕ್ಕೆ, ಮತ್ತೆ ಪರಮಾತ್ಮನದು ಅಂತ ಭಾವಿಸಿಕೊಳ್ಳೋದಕ್ಕೆ ಬೇಕಾದ ಜ್ಞಾನ ಕಾಮೇಶ್ವರಾಸ್ತ್ರ. ಅದೇ ಕಾಮೇಶ್ವರ ಎನ್ನುವ ಅಸ್ತ್ರ. ಈ ಕಾಮೇಶ್ವರ ಅನ್ನುವುದನ್ನ ನಾವು ಹಿಂದೆ ನೋಡ್ಕೊಂಡಿದ್ವು. ಎಲ್ಲಿ ಕಾಮೇಶ್ವರ ನನ್ನ ಕಾಮೇಶ್ವರ ಬದ್ಧ ಮಾಂಗಲ್ಯ ಸೂತ್ರಕ ಶೋಭಿತ ಅಂತ ನೋಡಿದ್ವಲ್ಲ. ಅಲ್ಲಿ ನೋಡುವಾಗ ನಾವು ಅದರ ನಂತರದಲ್ಲಿ ಕಾಮೇಶ್ವರಾಂಕ, ಕಾಮೇಶ್ವರನ ಮಡಿಲಿನಲ್ಲಿ ಅವಳು ಇದ್ದ ಜಾಗವನ್ನ ನೋಡುವಾಗ ಯಾವುದನ್ನ ಕಾಮೇಶ್ವರ ಅಂತ ನೋಡ್ತೇವೆ ಅಂದ್ರೆ, ಈಗ ನಾವು ಯಾವ ಜ್ಞಾನ ಹೇಳ್ತಾ ಇದ್ದೇವೆ ಅಂದ್ರೆ ಪ್ರಪಂಚದಲ್ಲಿ ಇರುವುದು ಎಲ್ಲವೂ ಪರಮಾತ್ಮನದು. ಪ್ರಪಂಚದಲ್ಲಿರುವ ಎಲ್ಲವೂ ಕೂಡ ಯಾರಿಗೆ ಸೇರಬೇಕು? ಪರಮಾತ್ಮನಿಗೆ ವಿನಿಯೋಗ ಆಗಬೇಕು, ಪರಮಾತ್ಮನಿಗೆ ಸೇರಬೇಕು. ಇದು ಜ್ಞಾನ. ಆ ಜ್ಞಾನನೇ ಕಾಮ ಅನ್ನೋದನ್ನ ನಾವು ಅವತ್ತು ಹೇಳ್ಕೊಂಡಿದ್ವಿ. ಒಂದು ಸಲ ಮನನ ಮಾಡ್ಕೊಳ್ಬಹುದು ಅಷ್ಟೇ. ಯದೇತತ್ ಹೃದಯಂ, ಯಾವುದು ನಮ್ಮ ಹೃದಯವಾಗಿದೆಯೋ ಆ ಹೃದಯದ ಒಳಗೆ ಯಾವ ಒಂದು ಮನಶ್ಚ ಏತತ್, ಮನಸ್ಸು ಎಂಬುದು ಏನಿದೆಯೋ, ಇವೆರಡು ತಾನೇ ನಮ್ಮಲ್ಲಿ ಭಾವನೆಗಳನ್ನ ಮತ್ತೆ ಸಂಕಲ್ಪಗಳನ್ನು ಉಂಟು ಮಾಡುತ್ತೆ. ಇದು ನನ್ನದು ಇತ್ಯಾದಿ ಭಾವನೆಗಳನ್ನ, ಆ ಎಲ್ಲವೂ ಅದರ ಜೊತೆಯಲ್ಲಿ ಸಂಜ್ಞಾನಂ, ಆಜ್ಞಾನಂ, ವಿಜ್ಞಾನಂ, ಪ್ರಜ್ಞಾನಂ, ಮೇಧಾ, ದೃಷ್ಟಿ, ಮತಿ, ಧೃತಿ, ಹಾಗೆ ಮನೀಷಾ, ಜಾತಿ, ಸ್ಮೃತಿ, ಸಂಕಲ್ಪ, ಕ್ರತು, ಅಸುಹು, ಇವೆಲ್ಲ ಏನಿದೆ ಇದೆಲ್ಲವನ್ನ ಕಾಮ ಎಂಬುದಾಗಿ ಕರೀತಾರೆ. ಯಾವ್ಯಾವುದನ್ನ ಕಾಮ ಅಂತಾರೆ? ಪ್ರಜ್ಞಾನಂ, ಸಂಜ್ಞಾನಂ, ಆಜ್ಞಾನಂ. ಇದೆಲ್ಲ ಇದೆಯಲ್ಲ, ಇದನ್ನ ದಿನಕ್ಕೆ ಹೆಸರು ಕೂಡ ಹೇಳ್ತಾರೆ. ಇವೆಲ್ಲ ಚಂದ್ರನ ಅಮೃತಗಳು ಅಂತಾನು ಹೇಳ್ತಾರೆ. ಅದು ತೈತರಿಯ ಬ್ರಾಹ್ಮಣದಲ್ಲಿ ಮಂತ್ರ ಬರುತ್ತೆ. ಸಂಜ್ಞಾನಂ ವಿಜ್ಞಾನಂ ಜಾನದಭಿಜಾನತ್ ಸಂಕಲ್ಪಮಾನಮುಪಕಲ್ಪಮಾನಮುಪಕೃಪ್ತಂ ಕೃಪ್ತಂ ಅಂತ ಒಂದೊಂದು ದಿವಸಕ್ಕೆ ಒಂದೊಂದು ಹೆಸರು. ಒಂದೊಂದು ದಿವಸದ ಅಮೃತ ಅಂದ್ರೆ ಚಂದ್ರನಲ್ಲಿ ಇರುವಂತಹ ಅಮೃತ. ಚಂದ್ರ ತಾನೇ ನಮ್ಮ ಮನಃಕಾರಕ. ಅಲ್ಲಿಗೆ ನೋಡಿ ಎಷ್ಟು ಎಲ್ಲ ಸುತ್ತಿಗಟ್ಟಿದೆ. ನಾ ಹೇಳುವಾಗ ನಿಮಗೆ ಗೋಜಲ್ ಅನ್ನಿಸ್ಬೋದು. ಎಲ್ಲ ಒಂದಕ್ಕೆ ಒಂದು ಸುತ್ತು ಕಟ್ಟಿರುವಂಥದ್ದು. ಯಾವುದು ಚಂದ್ರನೋ, ಯಾವ ಚಂದ್ರ ಮನಃಕಾರಕನೋ, ಯಾವ ಚಂದ್ರನ ಮನಸ್ಸಿನ ಕಾರಣದಿಂದ ನಮ್ಮಲ್ಲಿ ಸಂಜ್ಞಾನ, ಆಜ್ಞಾನ, ವಿಜ್ಞಾನ, ಪ್ರಜ್ಞಾನ, ಮೇಧ, ದೃಷ್ಟಿ, ಧೃತಿ, ಸ್ಮೃತಿ, ಮತ್ತೆ ಮನೀಷಾ, ಜಾತಿ, ಕ್ರತು, ಅಸು ಅಂದ್ರೆ ಪ್ರಾಣ, ಉಸಿರು, ಇವೆಲ್ಲ ಯಾರದೋ ಅದೇ ಕಾಮ. ಅಲ್ಲಿಗೇನಾಯ್ತು? ಚಂದ್ರನಿಂದ ಮನಸ್ಸು, ಮನಸ್ಸಿನಿಂದ ಇವೆಲ್ಲವೂ ಕೂಡ ಸಂಜ್ಞಾನ, ಆಜ್ಞಾನ, ವಿಜ್ಞಾನ, ಇದೇ ಕಾಮ. ಮನಸ್ಸು ತಾನೇ ಕಾಮದ ಬೀಜ. ಆದ್ರಿಂದ ಈ ಎಲ್ಲವನ್ನ ನಿಯಂತ್ರಣ ಮಾಡುವವನು ಯಾರೋ ಅವನು ಕಾಮೇಶ್ವರ. ಆ ಕಾಮೇಶ್ವರ ಎಂಬ ಅಸ್ತ್ರವನ್ನ ಇಟ್ಕೊಂಡ್ರೆ ಯಾವುದರ ಮೇಲೆ ನಮಗೆ ಮೋಹ ಇದೆಯೋ ಅದೆಲ್ಲವೂ ಕೂಡ ಸುಸೂತ್ರವಾಗಿ ದೂರ ಹೊರಟೋಗುತ್ತೆ. ಆದ್ರಿಂದ ನಮಗಿದೆಲ್ಲ ಆಗಲ್ಲಪ್ಪ.
ನಮಗೆ ಸಾಧನೆ ಮಾಡಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಅನುಷ್ಠಾನ ಮಾಡಕ್ಕಾಗಲ್ಲ, ಯೋಚನೆ ಮಾಡ್ಕೊಳಕ್ಕೆ ಆಗಲ್ಲ, ಇದೇನೋ ನೀವು ಹೇಳ್ತಿದ್ದೀರಿ ತುಂಬಾ ಭಾರ ಆಗ್ತಾ ಇದೆ ಅಂತ ಅನ್ನಿಸಿದರೆ ನೀ ಏನು ಮಾಡಬೇಡ, ಬರೀ ಈ ನಾಮ ಹೇಳು ಅಂತ ಹೇಳ್ತಾ ಇದ್ದಾರೆ ಈ ಶಾಸ್ತ್ರದಲ್ಲಿ. ದಿನಕ್ಕೆ 108 ಸಲ ಈ ನಾಮ ಹೇಳ್ಕೊ. ಅದು ತಾನೇ ನಿನ್ನ ಮನಸ್ಸಿನಲ್ಲಿರುವ ಈ ಭಾವನೆಗಳನ್ನ ತಿಳಿಗೊಳಿಸುತ್ತೆ. ಯಾವುದು ಪಾಚಿ ಗೀಚಿ ಎಲ್ಲ ಕಟ್ಕೊಂಡು ಕೂತಿದೆ ಅದನ್ನೆಲ್ಲ ತಳ್ಳಿ ಶುದ್ಧವಾಗಿ ಮಾಡುತ್ತೆ. ಶುದ್ಧವಾದ ನೀರಿದ್ರೆ ಬಗ್ಗಿ ನೋಡಿದ್ರೆ ಏನ್ ಕಾಣುತ್ತೆ? ತಳದವರೆಗೆ ಕಾಣುತ್ತೆ. ಹಾಗೆ ನಮ್ಮ ಶರೀರದ ಒಳಗೆ ರಕ್ತ ಇದೆ, ಮಾಂಸ ಇದೆ, ಮೇಧ ಇದೆ, ಮಜ್ಜ ಇದೆ, ಅಸ್ಥಿ ಇದೆ, ಏನೇನೋ ಇದೆ. ಅದರ ಮೇಲೆ ಈ ಚರ್ಮನೇ 7 ಪದರ ಇದೆ ಅಂತಾರೆ. ಆ ಎಲ್ಲವನ್ನ ಭೇದಿಸಿಕೊಂಡು ಒಳಗೆ ಇರುವ ಆ ಚೈತನ್ಯ ಇದೆಯಲ್ಲ, ದಹ್ರಂ ವಿಪಾಪಂ ಪರವೇಶ್ಮಭೂತಂ ಯತ್ ಪುಂಡರೀಕಂ ಪುರ ಮಧ್ಯ ಸದ್ಗಸ್ಥಂ. ಈ ಪುರದ ಮಧ್ಯದ ಒಳಗೆ ಇರುವಂಥ ಆ ಜ್ಯೋತಿ ರೂಪ ಪರಮಾತ್ಮ, ಅದು ಎಲ್ಲ ಇದರಿಂದ ಮರೆಯಾಗಿದೆ ಅಲ್ವಾ? ಆ ಪಾಚಿನೆಲ್ಲ ತಳ್ಳಿ ತಾನೇ ಬಗ್ಗಿ ನೋಡಿದ್ರೆ ಆ ಜ್ಯೋತಿ ಕಾಣಬೇಕು. ಅಂಥ ಒಂದು ಸ್ಥಿತಿಯನ್ನ ಅದೇ ಮಂತ್ರ ತಂದ್ಕೊಟ್ಟು ಬಿಡುತ್ತೆ. ನೀನೇನು ಕಷ್ಟ ಪಡಬೇಡ, ನೀನೇನು ಹೋರಾಡಬೇಡ, ತಪಸ್ಸು ಮಾಡಬೇಡ, ಗಂಡ ಹೆಂಡತಿ ಮಕ್ಕಳನ್ನ ಬಿಡಬೇಡ, ಏನೂ ಮಾಡಬೇಡ, ಈ ನಾಮ ಅಷ್ಟನ್ನ ಹೇಳ್ಕೊ, ಒಳ್ಳೇದಾಗತ್ತೆ, ಆ ಒಂದು ಜ್ಞಾನ ಲಾಭ ಆಗುತ್ತೆ ಅನ್ನುವುದನ್ನ ಕೂಡ ಈ ಒಂದು ನಾಮದ ವಿಷಯದಲ್ಲಿ ಹೇಳ್ತಾರೆ. ಹಾಗಾಗಿ ಈಗ ನಮ್ಗೆ ಸಾಕ್ಷಿ ಇದೆ, ತಾಯಿ ಮಾಡಿದಾಳೆ. ಎಷ್ಟು ಲಕ್ಷ ಲಕ್ಷ ಶರೀರಗಳು, ಒಂದೊಂದು ಶರೀರದಲ್ಲಿ ಎಷ್ಟೆಷ್ಟೋ ಜನ್ಮ. ಇರುವೆ ಅಂದ್ರೆ ಒಂದೇ ಇರುವೆ ಇಲ್ಲ, ಇರುವೆನಲ್ಲಿ 100 ಇರುವೆಗಳು. ಓದಿದ್ರೆ ವಿಜ್ಞಾನ ತೆಗೆದು ಓದಿದ್ರೆ 100 ಬಗೆ ಇರುವೆಗಳು. ಮನೆಯಲ್ಲೇ ನಾವೊಂದು 10-12 ಬಗೆಯಾದ್ರೂ ಇರುವೆ ನೋಡ್ತೇವೆ. ಒಂದೊಂದು ಇರುವೆನಲ್ಲಿ ಎಷ್ಟೆಷ್ಟು ಜೀವಕಾಲ ಬದುಕಿದೇವೋ ಏನೋ ಗೊತ್ತಿಲ್ಲ. ಎಷ್ಟು ಸೊಳ್ಳೆ ಆಗಿದ್ವೋ, ಎಷ್ಟು ನೊಣ ಆಗಿದ್ವೋ, ಏನೇನಾಗಿದ್ವೋ ಅಷ್ಟನ್ನೆಲ್ಲ ದಾಟಿಕೊಂಡು ಬಂದು ಈ ಒಂದು ಮಾನವ ಜನ್ಮ ತಳೆದಾಗಲೂ ನಾವು ಅದನ್ನ ಹೊಂದಲಿಲ್ಲ ಅಂತಾದರೆ, ಆದ್ರಿಂದ ದೇವಿ ಕೃಪೆ ಮಾಡಿ ಇದನ್ನ ಆ ಭಂಡತನವನ್ನ ದೂರ ಮಾಡಿದಾಳೆ. ಯಾವುದರಿಂದ? ಈ ಕಾಮೇಶ್ವರ ಎಂಬ ಅಸ್ತ್ರ ಪ್ರಯೋಗ ಮಾಡಿ. ಯಾಕೆ ಈ ಕಾಮೇಶ್ವರ ಅನ್ನುವ ಅಸ್ತ್ರಕ್ಕೆ ಮಹಿಮೆ? ಈಗ ನೋಡಿದ್ವಲ್ಲ, ಇದು ಸಂಜ್ಞಾನ, ಆಜ್ಞಾನ, ವಿಜ್ಞಾನ, ಪ್ರಜ್ಞಾನ ಎಲ್ಲವನ್ನ ಒಳಗೊಳ್ಳುವುದರಿಂದ ನಮ್ಮ ಯಾವ ರೂಢ ಮೂಲವಾಗಿ ನಾವು ನಿನ್ನೆ ನೋಡಿದ್ವಲ್ಲ, ಬೇರು ಅಡಿಯಲ್ಲಿ ಹೋಗಿದ್ದು ಅದನ್ನು ಕಿತ್ತು, ಆ ರೀತಿ ದೇವಿ ಇಲ್ಲಿರುವ ಎಲ್ಲ ಅಜ್ಞಾನವನ್ನ, ಎಲ್ಲ ಮೌಢ್ಯವನ್ನ, ಜನ್ಮಾಂತರಗಳ ಕೋಟಿ ಕರ್ಮಬಾಧೆ, ಋಣಬಾಧೆ, ಕರ್ಮಬಂಧ, ಋಣಬಂಧ ಏನೇನಿತ್ತು ಆ ಎಲ್ಲವನ್ನು ಈ ಕೇವಲ ಒಂದು ನಾಮದಿಂದ ಆಕೆ ದೂರ ಮಾಡ್ತಾಳೆ. ಇದೆಲ್ಲ ನಮಗೆ ವಿಶ್ವಾಸ ಬೇಕಷ್ಟೇ. ವಿಶ್ವಾಸದಿಂದ ಜಪಿಸಿದರೆ ಅದಕ್ಕೆ ಫಲ ಸಿಕ್ಕದಾಗ ನಿಮಗೆ ಗೊತ್ತಾಗುತ್ತೆ, ಓಹೋ ಈ ಮಂತ್ರಕ್ಕೆ ಶಕ್ತಿ ಇದೆಯಪ್ಪ, ನೀವು ಇನ್ನೊಬ್ಬರಿಗೆ ಹೇಳ್ಬೋದು. ಒಟ್ಟಿನಲ್ಲಿ ಕಾಮೇಶ್ವರಾಸ್ತ್ರ ನಿರ್ದಗ್ಧ, ಕಾಮೇಶ್ವರ ಎಂಬ ಅಸ್ತ್ರದಿಂದ ಆ ಭಂಡನ ಯಾವ ಒಂದು ಮೋಹ ಇತ್ತು ಅಂದ್ರೆ ಪತ್ನಿ ಮೋಹ, ಪುತ್ರ ಮೋಹ, ಧನಧಾನ್ಯಾದಿಗಳ ಮೋಹ, ಆ ಎಲ್ಲವನ್ನು ಪೂರ್ತಿ ಸುಟ್ಟಾಕದ್ಲು. ಕೊನೆಗೆ ಅವನ ಶೂನ್ಯಕ ಎಂಬ ನಗರವನ್ನು ಕೂಡ ಸುಟ್ಟು ಭಸ್ಮ ಮಾಡಿಬಿಟ್ಲು. ಅದರಿಂದ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡ ಅಸುರ ಶೂನ್ಯಕ ನಗರವನ್ನು ಕೂಡ ನಿರ್ಮೂಲ ಮಾಡಿದ್ಲು. ಇನ್ನು ಆ ಇದು ಇದೆಯಲ್ಲ, ಯಾವುದು ಭಂಡ, ಏನನ್ನ ಪಡಿಬೇಕು? ಎಲ್ಲರೂ ಬಯಸುವ, ಎಂದಿಗಾದರೂ, ಅದನ್ನೇ ತಾನೇ ದಾಸರು ಹೇಳ್ತಾರೆ, ಎಂದಿಗಾದರೊಮ್ಮೆ, ಹಾಗೆ ಹಲವು ಕಾಲದಿ ನಿನ್ನ ಹಂಬಲ ಎನಗೆ. ಆ ಹಲವು ಕಾಲದ ಹಂಬಲ, ಎಂದಿಗಾದರೂ ನಾವು ಪಡಿಲೇಬೇಕಾದ ವಸ್ತು ಯಾವುದೋ ಆ ಪರಬ್ರಹ್ಮ ವಸ್ತು. ಅದು ಎಂಥ ಅಮೃತ, ಅದಕ್ಕೆ ಸದೃಶವಾದ ಅಮೃತ ಮತ್ತೊಂದಿಲ್ಲ. ಅಲ್ಲಿ ತಗೊಂಡು ಹೋಗಿ ಇದನ್ನ ಸೇರಿಸಿ ಬಿಡ್ತಾಳೆ. ಆದ್ರಿಂದ ಇದು ಕಾಮ ಈಶ್ವರ ಅಂದಾಗ ನಾವು ಏನೇನನ್ನ ಬಯಸ್ತಾ ಇದ್ದೇವೆ ಲೋಕದಲ್ಲಿ, ಇದು ನನಗಿಷ್ಟ, ಇದು ನನಗಿಷ್ಟ ಅಂತ ಎಲ್ಲವನ್ನ ಏನು ಕೂಡ ಹಾಕೊಳ್ತಾ ಇದ್ದೇವೆ, ಆ ಎಲ್ಲಕ್ಕೆ ಈಶ್ವರನಾಗಿ ಇರುವುದು, ಸಕಲರಿಂದ ಇಷ್ಟಪಡಬೇಕಾದದ್ದು. ನಾವು ಈಗ ನೋಡಿದ್ವಲ್ಲ, ನವಾರೆ ಪತ್ಯುಕ್ಕಾಮಾಯ, ಕೊನೆಯಲ್ಲಿ ಏನ್ ಹೇಳ್ತಾರೆ? ಸರ್ವಸ್ಯ ಕಾಮಸ್ತು, ಅದು ಆತ್ಮನೇ. ಆದ್ರಿಂದ ಅಂದ್ರೆ ಎಲ್ಲಕ್ಕೂ, ಎಲ್ಲಾ ಕಾಮನೆಗಳಿಗೂ ಮೂಲವಾಗಿ, ಎಲ್ಲ ಕಾಮನೆಗೆ ಪ್ರೇರಕ ಶಕ್ತಿಯಾಗಿರುವ ಆ ಪರಮಾತ್ಮನಲ್ಲಿ ತಗೊಂಡು ಹೋಗಿ ಲೀನ ಮಾಡುತ್ತೆ. ಆದ್ರಿಂದ ಈ ನಾಮ ಅತ್ಯಂತ
ಅಂದ್ರೆ ಸಂಪೂರ್ಣ ಶ್ರೀವಿದ್ಯಾ ಉಪಾಸನೆಯ ಫಲವನ್ನೇ ಕೊಟ್ಟು ಬಿಡುತ್ತೆ. ಈ ಒಂದು ನಾಮದಲ್ಲಿ ಸಂಪೂರ್ಣ ಶ್ರೀವಿದ್ಯಾ ಉಪಾಸನೆಯಿಂದ ಜೀವ ಏನನ್ನ ಪಡಿಬೇಕಿತ್ತೋ ಆ ಫಲರೂಪಿ ಪರಮಾತ್ಮ ಕೈಯೊಳಗೆ ಬಂದು ಕೂತಂತೆ. ಆದ್ರಿಂದ ಈ ನಾಮದಿಂದ ತಾಯಿ ಏನು ಮಾಡಿದ್ಲು, ಭಂಡನನ್ನ ಅವನ ನಗರದ ಜೊತೆಯಲ್ಲಿ, ಆ ನಗರದ ಒಳಗಿರುವಂತಹ ಸ್ತ್ರೀ ಧನಧಾನ್ಯಾದಿ ಗೋಷ್ಠ ಎಲ್ಲ ಜೊತೆಯಲ್ಲಿ ನಾಶ ಮಾಡಿಬಿಟ್ಲು. ಅದನ್ನ ನಾಶ ಮಾಡಿದ್ಲು ಅಂದಾಗ ಯಾವತ್ತು ನಾವು ನೆನಪಲ್ಲಿ ಇಟ್ಕೊಳ್ಬೇಕು, ಭಾರತದಲ್ಲಿ ನಾಶ ಅಂದ್ರೆ ಹೊರಟೋಯ್ತು ಅನ್ನೋ ಅರ್ಥ ಅಲ್ಲ. ಒಂದು ರೂಪದಿಂದ ಅದು ಮತ್ತೊಂದು ರೂಪನ ತಳೀತು ಅನ್ನೋದೇ ಅರ್ಥ. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಾಗ ಸ್ಪಷ್ಟವಾಗಿ ಹೇಳ್ತಾನೆ, ಒಂದು ಬಟ್ಟೆ ಹರಿದೋಯ್ತು ಅಂದ್ರೆ ಆ ಬಟ್ಟೆನ ತೆಗೆದುಹಾಕಿ ಇನ್ನೊಂದು ಬಟ್ಟೆ ಹಾಕೊಳ್ಳಲ್ವಾ, ಕೊಳೆ ಆಯ್ತು ಅಂದ್ರೆ ಒಂದು ಬಟ್ಟೆ ತೆಗೆದು ಮತ್ತೊಂದು ಬಟ್ಟೆ ಹಾಕೊಳ್ಳಲ್ವಾ, ಹಾಗೆ ಅಂತ ಕೃಷ್ಣ ಹೇಳ್ತಾನೆ. ಹಾಗೆ ಈ ಯಾವುದು ಜರ್ಜರಿತವಾಗಿದೆ ಅದನ್ನ, ಆ ಜರ್ಜರಿತವಾದದ್ದು ಮತ್ತೊಂದು ರೂಪನ ತಳೆಯುತ್ತೆ ಅಷ್ಟೇ. ಅದನ್ನ ನಾವು ನಾಶ ಅಂತ ಭಾವಿಸ್ಕೋಬಾರ್ದು. ಯಾಕೆ ಅಂದ್ರೆ ಅದು ಎಲ್ಲೂ ಹೋಗಿಲ್ಲ, ಈ ರೂಪದಿಂದ ಮತ್ತೊಂದು ರೂಪದಲ್ಲಿ ಇರುತ್ತೆ ಅಷ್ಟೇ. ಆದ್ರಿಂದ ಅದನ್ನೇ ನಾವು ಶಾರದಾದೇವಿ ಮತ್ತು ಶ್ರೀರಾಮಕೃಷ್ಣ ಪರಮಹಂಸರ ದೃಷ್ಟಾಂತದಲ್ಲಿ ನೋಡ್ತೇವೆ. ಪರಮಹಂಸರು ಹೋಗ್ಬಿಟ್ಟ ಮೇಲೆ ಶಾರದಾದೇವಿಯವರು ದುಃಖ ಪಡ್ತಾ ಇರ್ತಾರೆ. ಎಲ್ಲಾ ಕಾಲದಲ್ಲೂ ಈ ವೈಧವ್ಯದ ಒಂದು ದುಃಖ ಇತ್ಯಾದಿಗಳಿರುತ್ತಲ್ಲ, ಮಾನಾಪಮಾನಗಳು. ಅದಕ್ಕೆ ಆ ಕಾಲಕ್ಕೆ ಇನ್ನೂ ಜಾಸ್ತಿ ಅವೆಲ್ಲ ತುಂಬಾ ಬಿಗಿ ಇದ್ದ ಕಾಲದಲ್ಲಿ. ಆಗ ಅವರಿಗೆ ಅವರು ಬಂದು ಹೇಳ್ತಾರೆ, ಈ ತರ ಮನೆ ಒಳಗಿದ್ದಾಗ, ನೋಡು ಯಾಕೆ ಅಳ್ತಾ ಇದೆಯೇ, ನೋಡು ನಾನು ಈ ರೂಮಲ್ಲಿ ಇಲ್ಲ, ಆ ರೂಮಲ್ಲಿ ಇದೀನಷ್ಟೇ, ಆ ರೂಮಲ್ಲೇ ಅಂದ್ರೆ ಒಂದು ರೂಮ್ ಬಿಟ್ಟು ಇನ್ನೊಂದು ರೂಮಲ್ಲಿ ಇರುವಂತೆ, ಅದಕ್ಕೆ ಯಾಕೆ ದುಃಖ ಪಡಬೇಕು ಅನ್ನುವ ಜ್ಞಾನವನ್ನು ಕೊಡ್ತಾರೆ. ಆ ರೀತಿಯಲ್ಲಿ ಇದು ಎಲ್ಲವನ್ನ ತುಂಬಿಕೊಂಡಿರುವಂತ ಆ ವಸ್ತು ನಾಶ ಮಾಡೋದು ಅಂದ್ರೆ ಯಾವ ಮೂಲದಿಂದ ಬಂದಿತ್ತು ಆ ಮೂಲದೊಳಗೆ ಸೇರಿಸ್ಕೊಂಡ್ಲು. ಮೂಲ ಯಾವುದು? ಸತ್ವರಜಸ್ತಮೋ ಗುಣಾತ್ಮಕವಾದ ಪ್ರಕೃತಿ. ಆ ಪ್ರಕೃತಿಯ ಒಳಗೆ ಎಲ್ಲವನ್ನ ಲೀನ ಮಾಡ್ಕೊಂಡ್ಲು. ಈಗ ಉಳಿದಿದ್ ಯಾವ್ದಾಯ್ತು? ಆ ಜೀವ ಮಾತ್ರ. ಈ ಒಂದು ನಾಮದಲ್ಲಿ ಎಲ್ಲಾ ದರ್ಶನಗಳು ಇದೆ. ಸಾಂಖ್ಯ ದರ್ಶನ ಏನು ಹೇಳುತ್ತೆ? ಸಾಂಖ್ಯ ದರ್ಶನದಲ್ಲಿ ಉದಾಹರಣೆ ಕೊಡೋದೆ, ಒಬ್ಬಳು ರಂಗ ಮಂಚಕ್ಕೆ ಬಂದಿದ್ದಾಳೆ, ನರ್ತಕಿ. ಅವಳು ನರ್ತನ ಆರಂಭ ಮಾಡಿದಾಳೆ. ಅವಳು ನವರಸ ರಾಗದ ಒಂದು ರಾಗ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದಾಳೆ. ನವರಸವನ್ನ ಅಭಿವ್ಯಕ್ತಪಡಿಸುವಂತ ಒಂದು ನೃತ್ಯವನ್ನ ಆಯ್ಕೆ ಮಾಡ್ಕೊಂಡಿದ್ದಾಳೆ. ಅದು ರಾಮ ಇರಬಹುದು, ಕೃಷ್ಣ ಇರಬಹುದು, ಎಲ್ಲದನ್ನ ನೋಡ್ತಾ ಇರುವ ಪ್ರೇಕ್ಷಕ ವರ್ಗ ಅದರೊಳಗೆ ತನ್ಮಯ ಆಗಿಬಿಟ್ಟಿದ್ದಾರೆ. ಪೂರ್ಣ ತಮ್ಮನ್ನ ತಾವು ಅದರೊಳಗೆ ಲೀನ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅವಳು ಎಲ್ಲ ನರ್ತನ ಮುಗಿದ ಮೇಲೆ, ತನ್ನ ರಸಗಳು ಮುಗಿದ ಮೇಲೆ ಏನಾದ್ಲು? ಪರದೆ ಹಿಂದಕ್ಕೆ ಹೋದ್ಲು. ಪರದೆ ಹಿಂದಕ್ಕೆ ಹೋದ್ರು ನೋಡ್ತಾ ಇರುವ ಪ್ರೇಕ್ಷಕ ವರ್ಗ ಯಾರು ಅದರೊಳಗೇ ಲೀನ ಆಗಿದ್ರು ಅದರೊಳಗೇ ಇದ್ದಾರೆ. ಅವ್ರಿಗೆ ಅಕ್ಕಪಕ್ಕದವರು ಎದ್ರು, ನಾಟಕ ಮುಗಿದೋಯ್ತು, ನಾನು ಹೇಳ್ಬೇಕು ಅನ್ನುವಂಥ ಪ್ರಜ್ಞೆನೂ ಇಲ್ಲ. ಅಂದ್ರೆ ಅಷ್ಟು ತಲ್ಲೀನ ಆಗೋಗಿದ್ದಾರೆ. ಆದ್ರೆ ಅವಳು ಹೊರಟೋದ ಮೇಲೆ ಹೇಗೆ ಮುಗ್ದೋಯ್ತು ಹೇಳಿ ಇನ್ನೇನ್ ದೀಪ ಹರಿಸ್ತಾರೆ, ಬಾಗ್ಲ ಹಚ್ತಾರೆ ಅಂತ ಹೇಳ್ತೀವಲ್ವ ನಾವು, ಅಂದ್ರೆ ನಮ್ಮ ಒಂದು ಹೊರಭಾಗಕ್ಕೆ ಬರ್ತೇವಲ್ಲ. ಹಾಗೆ ಜೀವ ಯಾವ ಒಂದು ನಾಟಕಾದಿಗಳನ್ನ ನೋಡ್ತಾ ಇತ್ತು, ಒಂದು ನಾಟಕ ಅಲ್ಲ, ಎಲ್ಲರಿಗೆ ಗೊತ್ತಿದೆ ಜೀವನದಲ್ಲಿ ನಾವು ನೋಡ್ತಾ ಇರೋದೆಲ್ಲ ನಾಟಕ. ಎಷ್ಟು ನಾಟಕ ಅನ್ನೋದು ಗೊತ್ತಿದೆ. ಆದ್ರಿಂದ ಆ ನಾಟಕಗಳು ಒಂದು ನಾಟಕ, ಆ ನಾಟಕಗಳು ಪರದೆ ಹಾಕ್ತಾ ಹಾಕ್ತಾ ಹೋದಂತೆ ನಾವೇನ್ ಮಾಡ್ತೇವೆ? ಅಯ್ಯೋ ನಾ ಎಷ್ಟು ನಂಬ್ಕೊಂಡ್ಬಿಟ್ಟಿದೆ, ಬರೀ ನಾಟಕ, ಬರೀ ಸುಳ್ಳು, ಗೊತ್ತಾಗ್ಲೇ ಇಲ್ಲ ಅಂತ ಭಾವಿಸ್ಕೊಂಡು ಅದರ ಮೇಲಿನ ಮೋಹ ಬಿಟ್ಕೊಳ್ತೇವಲ್ವಾ. ಆ ರೀತಿಯಲ್ಲಿ ಅಂದ್ರೆ ಸ್ವಲ್ಪ ಬಿಡ್ತೇವೆ ನಾವು ಶರೀರದ ದೃಷ್ಟಿಯಿಂದ, ಎಲ್ಲೋ ಒಳಗಡೆ ಅದಿನ್ನೂ ಇದ್ದೇ ಇರುತ್ತೆ. ಅದನ್ನು ತೆಗಿಬೇಕಾದ್ರೆ ಈ ನಾಮಕ್ಕೆ ಮಾತ್ರ. ಆದ್ರಿಂದ ಸಾಂಖ್ಯದಲ್ಲಿ ಇದನ್ನು ಉದಾಹರಣೆ ಹೇಳ್ತಾರೆ. ರಂಗಸ್ಯ ನರ್ತಕಿ ದರ್ಶಯಿತ್ವ ನಿವರ್ತತೆ ಯಥಾ ರಂಗಾತ್. ಆಗ ಪುರುಷ ನೋಡ್ತಾ ಇದ್ನಲ್ಲ, ಎಲ್ಲ ಮುಗಿದ ಮೇಲೆ ಅವನ್ ಪಾಡ್ಗವನಿದ್ದಾನೆ. ಇಲ್ಲಿ ಪ್ರಕೃತಿನೂ ಇಲ್ಲ, ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳು ಇಲ್ಲ, ಅವುಗಳ ನಾಟಕನೂ ಇಲ್ಲ, ಅವುಗಳು ಮಾಡುವಂತಹ ಶೃಂಗಾರ ವೀರ ಕರುಣ ಅದ್ಭುತ ಹಾಸ್ಯ ಭಯಾನಕಾದಿ ರಸಗಳೂ ಇಲ್ಲ, ಏನೂ ಇಲ್ಲ. ಆ ರೀತಿ ಈ ಕಾಮೇಶ್ವರ ಅಸ್ತ್ರದಿಂದ ಆ ಭಂಡ ಪೂರ್ಣವಾದ ಚೈತನ್ಯ ಸ್ವರೂಪದಲ್ಲಿ ತನ್ನನ್ನ ತಾನು, ಅಂದ್ರೆ ಪರಬ್ರಹ್ಮ ಸ್ವರೂಪದಲ್ಲಿ, ಪರಮಾತ್ಮ ಸ್ವರೂಪದಲ್ಲಿ ತನ್ನನ್ನ ತಾನು ಸೇರಿಸ್ಕೊಳ್ತಾನೆ. ಯಾವುದು ಆ ಭಂಡನನ್ನ ಸೆಳೆಯುವುದಕ್ಕೆ ಇತ್ತೋ ಸ್ತ್ರೀ ಗೋಷ್ಠ ಇತ್ಯಾದಿ, ಆ ಎಲ್ಲವೂ ಕೂಡ ಪ್ರಕೃತಿಯೊಳಗೆ ಸೇರ್ಕೊಳ್ಳುತ್ತೆ ಅನ್ನುವಂಥ ವೇದಾಂತ ತತ್ವವನ್ನು ಕೂಡ ಈ ನಾಮದಲ್ಲಿ
ಹೇಳಿದ್ದಾರೆ. ಹಾಗಾಗಿ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ. ಈಗ ನಾವು ಹೇಳಿದ್ವಿ, ಇದು ಅಲ್ಟಿಮೇಟ್ ಫಲ. ಇದನ್ನ ಮೀರಿದ್ದು ಇನ್ನೊಂದು ಫಲ ಇಲ್ಲ. ಆತ್ಯಂತಿಕವಾದ ಫಲ, ಯಾವುದೇ ಜೀವನದ ಯಾವುದೇ ಸಾಧನೆಯ ಫಲವೇ ಯಾವುದು ಅಂದ್ರೆ ಈ ಫಲ. ಇದನ್ನು ಪಡೆದಾದ್ಮೇಲೆ ಇನ್ನೇನಿದೆ? ದೇವತೆಗಳು ಬಯಸಿದ್ದು ಅದೇ ತಾನೆ. ದೇವತೆಗಳಿಗೆಲ್ಲ ಕಷ್ಟ ಉಂಟಾಗಿತ್ತು. ಯಾರಿಗೆ? ಇಂದ್ರನಿಗೆ, ವರುಣನಿಗೆ, ಯಮನಿಗೆ, ಎಲ್ಲರಿಗೂ ಕಷ್ಟ ಉಂಟಾಗಿತ್ತು. ಎಲ್ಲರೂ ಗೋಳಾಡ್ತಾ ಇದ್ರು, ಎಲ್ಲರೂ ಕೃಶರಾಗಿ ಹೋಗಿದ್ರು. ಈಗ ಅವರೆಲ್ಲರಿಗೆ ಏನಾಯ್ತು? ಮತ್ತೆ ಅವರವರ ಸ್ಥಾನಮಾನಾದಿಗಳು ದೊರಕ್ತು. ಆದ್ರಿಂದ ಅವರೆಲ್ಲರೂ ಏನು ಮಾಡಿದ್ರು? ಆಕೆಯನ್ನ ಸ್ತೋತ್ರ ಮಾಡುವುದಕ್ಕೆ ಆರಂಭ ಮಾಡಿದ್ರು. ಮುಂದಿನ ನಾಮ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ. ಯಾರ್ಯಾರು ಕೊಂಡಾಡಿದ್ರು ಈ ಸ್ತೋತ್ರ ಚೆನ್ನಾಗಿದೆ. ಮುಂದಿನ ಇದರಲ್ಲಿ ನಾನು ಬರ್ಕೊಂಡು ಬರ್ತೇನೆ. ಬ್ರಹ್ಮ, ಉಪೇಂದ್ರ, ಮಹೇಂದ್ರ ಎಲ್ಲರೂ ಕೂಡ, ಅಂದ್ರೆ ಯಾವ ಯಾವ ದೇವತೆಗಳು ಬತ್ತಿ ಹೋಗಿದ್ರು, ಬಾಡಿ ಹೋಗಿದ್ರು, ಆ ಎಲ್ಲಾ ದೇವಾದಿ ದೇವತೆಗಳು ದೇವಿಯಿಂದ ರಸವನ್ನ ಹಿಂತಿರುಗಿ ಪಡೆದ್ರು. ಅವ್ರು ತಾನೇ ಬೇಡ್ಕೊಂಡಿದ್ರು, ಅಮ್ಮ ಭಂಡನ ಬಾಧೆಯಿಂದ ನಾವು ನಲುಗ್ ಹೋಗುತ್ತಾ ಇದ್ದೇವೆ, ಭಂಡನಿಂದ ನಮ್ಮನ್ನು ಉದ್ಧರಿಸು, ಕಾಪಾಡು, ರಕ್ಷಿಸು ಅಂತ. ಆದ್ರಿಂದ ಭಂಡನ ಒಂದು ಬಾಧೆಯಿಂದ ಅವರನ್ನು ನಿವರ್ತನೆ ಮಾಡಿ ಅವರಿಗೆ ಅವರವರ ಸ್ಥಾನಮಾನಾದಿಗಳನ್ನ ಕಲ್ಪಿಸಿಕೊಟ್ಟಿದ್ರಿಂದ, ಈಗ ನಾವು ಹೇಳಿದ್ವಲ್ಲ, ಪ್ರಕೃತಿಯಲ್ಲಿದ್ದ ಸತ್ವರಜಸ್ತಮಸ್ಸುಗಳು ಸತ್ವರಜಸ್ತಮಸ್ಸುಗಳೇ ಆಯಿತು. ಆ ಜೀವದಲ್ಲಿದ್ದಂಥ ಚೈತನ್ಯ ಆತ್ಮ ಚೈತನ್ಯವೇ ಆಯಿತು. ಹೀಗೆ ಅವರವರು ಅವರವರ ನೆಲೆಯನ್ನ ಮುಟ್ಟಿದಾಗ ಅವರವರ ನೆಲೆಯಲ್ಲಿ ಅವರು ಆನಂದವಾಗಿದ್ದಾರೆ. ತಮ್ಮ ಮನೆಯಲ್ಲಿ ಅವರು ಕೈಕಾಲು ಚಾಚಿ ಸುಖವಾಗಿ ಇದ್ದಾರೆ. ಆದ್ರಿಂದ ಅವರು, ಅಮ್ಮ ಇದು ನಿನ್ನ ಕೃಪೆಯಿಂದ ಆಯಿತು ಅಂತ ಆಕೆಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಬ್ರಹ್ಮ, ಉಪೇಂದ್ರ, ಮಹೇಂದ್ರಾದಿ. ಆದಿ ಎಂದಾಗ ಎಲ್ಲಾ ದೇವತೆಗಳು, ಅದರಲ್ಲಿ ವಿಶೇಷವಾಗಿ ಪಿತೃದೇವತೆಗಳು ನಾವು ಅನ್ಕೊಂಡಿರುವಂತೆ ಬರೀ ಲೌಕಿಕಕ್ಕೆ ಸೇರಿದವರಲ್ಲ. ಪಿತೃದೇವತೆಗಳು ಇಂದ್ರವರುಣ ಯಮಾದಿಗಳಿಗಿಂತಲೂ ಪ್ರಬಲರಾದವರು. ಬೇಕಾದರೆ ಮೋಕ್ಷವನ್ನ ದೇವತೆಗಳಿಗೂ ಮಾರ್ಗದರ್ಶಕರಾದವರು, ಇಂದ್ರವರುಣ ಯಮಾದಿಗಳಿಗೂ ಮಾರ್ಗದರ್ಶಕರಾದವರು. ಬೇಕಾದರೆ ಮೋಕ್ಷವನ್ನೂ ಕೊಡಿಸಿಕೊಡಬಲ್ಲ ಸಾಮರ್ಥ್ಯ ಉಳ್ಳವರು, ಕೊಡಿಸಿಕೊಡಬಲ್ಲ ಸಾಮರ್ಥ್ಯ ಉಳ್ಳವರು ಪಿತೃದೇವತೆಗಳು. ಅವರು ಅಗ್ನಿಶ್ವಾತ್ತರು, ಸೋಮಪರು, ಆಜ್ಯಪರು, ಬರ್ಹಿಷದರು, ವಸುರುದ್ರಾದಿತ್ಯರು, ವಿಶ್ವೇದೇವರು, ಅಗ್ನಿಶೋಮರು, ಹೀಗೆ ಅನೇಕ ವಿಭಾಗಗಳಲ್ಲಿದ್ದಾರೆ. ಆ ಎಲ್ಲ ದೇವತೆಗಳು ಈಗ ಬ್ರಹ್ಮ, ಉಪೇಂದ್ರ, ಮಹೇಂದ್ರ ಅಷ್ಟೇ ಅಲ್ಲ, ಈ ವಸುರುದ್ರಾದಿ ವಿಶ್ವೇದೇವತೆಗಳು, ಅಗ್ನಿಶ್ವಾತ್ತರು, ಬರ್ಹಿಷದರು, ಸೋಮಪರು, ಆಜ್ಯಪರು, ಅಗ್ನಿಶೋಮೀಯರು ಮೊದಲಾದ ಸಮಸ್ತ ದೇವಾದಿ ದೇವತೆಗಳು ಕೂಡ ನಿನ್ನಿಂದ ಎಲ್ಲರೂ ತಮ್ಮ ತಮ್ಮ ನೆಲೆಯನ್ನ ಸೇರಿಕೊಂಡ್ರು. ತಮ್ಮ ನೆಲೆಯಲ್ಲಿ ಎಲ್ಲರೂ ಆನಂದ ತುಂದಿಲರಾಗಿರುವಂತೆ, ಎಲ್ಲರೂ ಅಮೃತ ಆಸ್ವಾದನೆಯನ್ನ ಮಾಡ್ತಾ ಇರುವಂತೆ ಆಯಿತು ಎಂಬುದಾಗಿ ದೇವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆರಂಭದಲ್ಲಿ ನಾವು ನೋಡಿದವು ಏನಂತ? ದೇವರ್ಷಿಗಣ ಸಂಘಾತ ಸ್ತೂಯಮಾನ ಆತ್ಮವೈಭವ. ಮೊದಲು ಕೂಡ ದೇವತೆಗಳು, ಋಷಿಗಳು ಎಲ್ಲರೂ ಆ ದೇವಿಯನ್ನ, ಅಮ್ಮ ನಿನ್ನ ಮಹಿಮೆ ಅಂದ್ರೇನು, ನಿನ್ನ ಶಕ್ತಿ ಅಂದ್ರೇನು, ನಿನ್ನ ಒಂದು ಕೃಪೆ ಅಂದ್ರೇನು, ನೀನು ನಮ್ಮನ್ನ ಕಾಪಾಡಬೇಕು ಅಂತ ಆಗ ಕೊಂಡಾಡಿದ್ರು. ಈಗ ಅಮ್ಮ ನಿನ್ನ ಒಂದು ಕರುಣೆಯಿಂದ ಇದು ಸಾಧ್ಯ ಆಗಿದೆ, ಅಮ್ಮ ನಿನ್ನ ಒಂದು ಕೃಪೆಯಿಂದ ಇದು ನಮಗೆ ಲಾಭ ಆಗಿದೆ ಅನ್ನುವುದನ್ನ ದೇವಾದಿ ದೇವತೆಗಳೆಲ್ಲರೂ ಕೂಡ ಆ ದೇವಿಯ ಕರುಣೆಯಿಂದ ಉಂಟಾದ ಒಂದು ಸೌಭಾಗ್ಯವನ್ನ ಕೊಂಡಾಡ್ತಾ ಇದ್ದಾರೆ. ನಿಜವಾದ ದೃಷ್ಟಿಯಲ್ಲಿ ದೇವಿಯ ಅಪರಾಧ ಕ್ಷಮಾಪಣ ಸ್ತೋತ್ರ ಅಂತ ಒಂದಿದೆ. ಆ ಸ್ತೋತ್ರದಲ್ಲಿ ಹೇಳ್ತಾರೆ, ಆಪತ್ಸು ಮಗ್ನಃ, ಅಮ್ಮ ಆಪತ್ತಿನಲ್ಲಿ ನಾನು ಮುಳುಗಿದ್ದಾಗ ಸ್ಮರಣಂ ತ್ವದೀಯಂ ಕರೋಮಿ ದುರ್ಗೆ ಕರುಣಾರ್ಣವೇಶಿ. ಕರುಣೆಯ ಅರ್ಣವ ಅಂದ್ರೆ ಸಮುದ್ರನೇ ಅಪಾರ ತಾನೆ, ಆ ಸಮುದ್ರಗಳಿಗೂ ಒಡೆಯ ಅಂತೆ. ಆದ್ರಿಂದ ಆಪತ್ಸು ಮಗ್ನಃ ಸ್ಮರಣಂ ತ್ವದೀಯಂ ಕರೋಮಿ ದುರ್ಗೆ ಕರುಣಾರ್ಣವೇಶಿ. ಅಮ್ಮ ನೀನು ಕರುಣೆಯ ಕಡಲಿಗೆ ಕಡಲು ನೀನು. ಮತ್ತೆ ಯಾರಾದ್ರೂ ಕಷ್ಟ ಬಂದಾಗ ತಾನೇ ಕೂಗುತ್ತಾರೆ. ಆದ್ರಿಂದ ಕಷ್ಟ ಬಂದಿದೆ ಅಂತ ನಾನು ಕೂಗದೆ ಅಂತ ನೈತಚ್ಛಠತ್ವಂ ಮಮ ಭಾವಯೇಥಾಹ. ಅಮ್ಮ ಇವನು ಭಂಡ, ಇವನು ಮೊಂಡ, ಇವನು ಇಂಥವನು ಅಂತ ಅನ್ಕೋಬೇಡಮ್ಮ. ಯಾಕೆ ಅಂದ್ರೆ
ಕ್ಷುಧಾ ತೃಷಾರ್ಥ ಜನನೀಂ ಸ್ಮರಂತಿ. ಹಸಿವಾದಾಗ ತಾನೇ ಅಮ್ಮ ಅಂತ ಕೂಗ್ತಾರೆ, ಬಾಯಾರಿಕೆ ಆದ್ರೆ ಅಮ್ಮ ಅಂತಾರೆ. ಹಾಗೆ ನಾನು ನೋವಾದಾಗ ಅಮ್ಮ ಅಂತ ಕೂಗಿದ್ದೇನೆ ಅಂತ ಇವನಿಗೆ ನಾನು ಸಹಾಯ ಮಾಡಬಾರ್ದು ಅಂತ ದೂರ ಮಾಡಿಬಿಡ್ಬೇಡಮ್ಮ, ನನ್ನ ಮೇಲೆ ಕರುಣೆಯನ್ನ ತೋರು. ಹೀಗೆ ಆ ಬ್ರಹ್ಮೋಪೇಂದ್ರ ಮಹೇಂದ್ರಾದಿಗಳು ಆರಂಭದಲ್ಲಿ ದೈನ್ಯದಿಂದ ಬೇಡಿಕೊಂಡ್ರು, ಅಮ್ಮ ನಿನ್ನ ಕರುಣೆ ಒಂದೇ ನಮಗೆ ಆಸರೆ, ನಮ್ಮನ್ನ ಉದ್ಧರಿಸುವಂತ ದೇವರ್ಷಿಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ. ಈಗ ಫಲ ದೊರಕಾಯ್ತಲ್ಲ, ಆದ್ರಿಂದ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ. ಆ ದೇವಿಯ ವೈಭವ ಅಷ್ಟು ಮಹಿಮೋನ್ನತವಾದದ್ದು. ಆ ದೇವಿ ಕರುಣಾ ಪೂರ್ಣಳಾದವಳು. ಹಾಗಾಗಿ ಬ್ರಹ್ಮ ಉಪೇಂದ್ರ ಮಹೇಂದ್ರಾದಿ ಸಕಲ ದೇವಾದಿ ದೇವತೆಗಳು ಯಾರ್ಯಾರಿದ್ದಾರೆ, ಯಕ್ಷರು ಗಂಧರ್ವರು ಕಿನ್ನರು ಸಿದ್ಧರು ಯಾರು ವಿದ್ಯಾಧರರು ಎಲ್ಲರಿಂದಲೂ ಕೂಡ ಆ ದೇವಿ ಸ್ತುತಿಸಲ್ಪಟ್ಟಳು. ಮುಂದಿನ ನಾಮ ಹರ ನೇತ್ರಾಗ್ನಿ ಕಾಮ ಸಂಜೀವನ ಔಷಧಿ. ಈಗ ನಾಟಕ ಮುಗಿದೋಯ್ತಲ್ಲ, ಅಂದ್ರೆ ಏನಾಗಬೇಕಾಗಿತ್ತೋ ಆಗಾಯ್ತು, ಪರದೆ ಬಿದ್ದಾಯ್ತು, ಪ್ರೇಕ್ಷಕ ವರ್ಗಕ್ಕೆ ಸಿಕ್ಕಬೇಕಾದ ಆನಂದ ಸಿಕ್ಕಾಯ್ತು, ಅಂದ್ರೆ ಭಂಡನನ್ನ ಮುಕ್ತ ಮಾಡಾಯ್ತು. ಇನ್ನೂ ಏನಿದೆ ನಾಟಕ? ಯಾತಕ್ಕೆ? ಮುಂದಿನ ನಾಮ ಏನು? ಇಲ್ಲಿ ಫಲ ಅಂತ ಆಯ್ತಲ್ಲ, ಯಾವುದು? ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ ಅನ್ನುವುದೇ ಘನ ಫಲ, ಶ್ರೀವಿದ್ಯಾ ಉಪಾಸನೆಯ ಫಲ. ಅದು ದೊರಕಬಿಟ್ಟ ಮೇಲೆ ಇನ್ನೇನಿದೆ ಅಂತ ಕೇಳಿದ್ರೆ ಮುಂದಿನದಲ್ಲೂ ಇದೆ, ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನ ಔಷಧಿ. ನಮ್ಮ ಶರೀರ ಸತ್ತೋಯ್ತು, ಶರೀರ ಬಿದ್ದೋಯ್ತು, ಶರೀರವನ್ನ ತಕೊಂಡು ಹೋಗಿ ಬೂದಿನಲ್ಲಿ ಬೆಂಕಿನಲ್ಲಿ ಹಾಕಾಯ್ತು. ಬೂದಿ ಮಾಡಿದ್ಮೇಲೆ ಇನ್ನೇನು ಅಂತ ಬಿಡ್ತೇವಾ? ಇಲ್ಲ, ಬೂದಿನ ತಗೊಂಡ್ ಬರ್ತೀವಿ. ಬೂದಿನೂ ತಗೊಂಡು ಹೋಗಿ ಯಾವ್ದೋ ನದಿಯಲ್ಲಿ ಕದರ್ತೇವಲ್ಲ, ಆ ಕೆಲಸ ಮಾಡ್ತಾ ಇದ್ದಾಳೆ. ಯಾಕೆ ಅದನ್ನ ಮಾಡ್ಬೇಕು ಅಂದ್ರೆ ಬೂದಿ ಮೇಲೂ ಮೋಹ ಜೀವಕ್ಕೆ. ಆದ್ರಿಂದ ಜೀವ ಇದೆಯಲ್ಲ, ಅದು ಭಂಡ ಅಂತ ಸುಮ್ಮನೆ ಹೇಳಲ್ಲ. ಅದಕ್ಕೋಸ್ಕರನೇ ಮನೆಯಲ್ಲಿ ಕೂಡ ಈ ಮನೆಗೆ ತರಬೇಕು ಜೀವ ಅನ್ನೋದು ಸತ್ತೋಗಿದೆಯಲ್ಲ, ಅದಕ್ಕೇನು ಗೊತ್ತಾಗುತ್ತೆ? ಇಲ್ಲ, ಮನೆ ಮೇಲೆ ಮೋಹ ಇದ್ರೆ ಮನೆಗೆ ತರಬೇಕು. ಕೆಲವು ಪದ್ಧತಿಗಳಲ್ಲಿ ಅದು ಓಡಾಡಿದ ಜಾಗದಲ್ಲೆಲ್ಲ ಅದನ್ನ ಕರ್ಕೊಂಡು ಹೋಗ್ತಾರೆ. ಆ ಜಾಗದವರೆಲ್ಲ ಅವರನ್ನ ಹೇಗೆ ಸತ್ಕರಿಸ್ತಾರೆ ಅದನ್ನ ತೋರಿಸ್ತಾರೆ. ಅದೊಂದು ಪದ್ಧತಿ. ಅಂದ್ರೆ ಜೀವಕ್ಕೆ ಆ ಮೋಹಗಳನ್ನ ಬಿಡಿಸಬೇಕು ಅನ್ನೋದು ಇಲ್ಲಿ ಮುಖ್ಯವಾದ್ದು. ಹಾಗೆ ಆ ಬೂದಿ ಮೇಲೆ ಮೋಹ ಇರುತ್ತೆ. ಹೇಗೆ ನಮಗದು ಗೊತ್ತಾಗುತ್ತೆ? ಶಿವ ಏನ್ ಮಾಡ್ದ? ಕಣ್ಣಿಂದ ಕಾಮನನ್ನ ಸುಟ್ಟಾಕ್ಬಿಟ್ಟ. ಆದ್ರೆ ಆ ಬೂದಿ ಒಳಗೆ ಹುಟ್ಟುಕೊಂಡ ಕಾಮ ಅವನೇ ತಾನೇ ಭಂಡ, ಆ ಬೂದಿಯಿಂದನೇ ಬಂದ. ಆದ್ರಿಂದ ಆ ಬೂದಿನೂ ಉಳಿಸಬಾರ್ದು. ಆದ್ರಿಂದಲೇ ಹರನೇತ್ರಾಗ್ನಿ ಸಂದಗ್ಧ, ಹರನ ಕಣ್ಣಿಂದ ಸುಟ್ಟೋಗ್ಬಿಟ್ಟಿದ್ದಾನೆ, ಅವನನ್ನು ಕೂಡ ಮತ್ತೆ ಇವಳು ಬಿಡೋ ಹಾಗಿಲ್ಲ. ಯಾಕೆ ಅಂದ್ರೆ ಇದು ಮತ್ತೆ ಬಂಡನನ್ನ ಮಾಡುತ್ತೆ, ಇದು ಮತ್ತೆ ನಮ್ಮನ್ನ ಈ ಒಂದು ಬಂಧಕ್ಕೆ ಕಟ್ಟಿ ಹಾಕುತ್ತೆ. ಅದಕ್ಕೋಸ್ಕರ ಮುಂದಿನ ಒಂದು ವಿಚಾರ, ಇಲ್ಲಿಯವರೆಗೆ ಯಾವ ದೇವಿ ಅವಳು ಚಿದಗ್ನಿಕುಂಡ ಸಂಭೂತ ಆಗಿ ಉದ್ಯದ್ಭಾನು ಸಹಸ್ರಾಭ ಆಗಿ ಅವಳು ಯಾವ ಒಂದು ಅಗ್ನಿವೇದಿಕೆಯಿಂದ ಬಂದು ದೇವ ಕಾರ್ಯ ಸಮುದ್ಯತಳಾಗಿ ಏನು ಮಾಡಬೇಕಾಗಿತ್ತೋ ಅಂಥ ಒಂದು ಕೆಲಸವನ್ನ ಮಾಡಿದ್ಲು. ಅದರ ಸ್ವರೂಪ ಇದೆಲ್ಲವೂ ಕೂಡ ಲೀಲೆ, ದೇವ ಕಾರ್ಯ ಲೀಲೆ. ಇದು ಈ ದೇವಿಯ ಲೀಲೆ ನಂತರದಲ್ಲಿ ಆ ದೇವಿಯ ಮಹಿಮೆ, ಮಂತ್ರಶಕ್ತಿ ಇದೆಲ್ಲ ನಮಗೆ ಅರಿವಿಗೆ ಬರಬೇಕು. ಆ ತಾಯಿಯ ಸ್ಥೂಲ ರೂಪದ ಜೊತೆಯಲ್ಲಿ ಸೂಕ್ಷ್ಮ ರೂಪ, ಸೂಕ್ಷ್ಮಾತಿ ಸೂಕ್ಷ್ಮವಾದ ಮಂತ್ರ ರೂಪ ಅದೆಲ್ಲ ನಮ್ಮ ಅರಿವಿಗೆ ಬರಬೇಕು. ಅದಕ್ಕೆ ಮುಂದಿನ ನಾಮ ಇದು ಹರನೇತ್ರ ಅಗ್ನಿ. ಹರನ ನೇತ್ರ ಕಣ್ಣೆಂಬ ಅಗ್ನಿಯಿಂದ ಸಂದಗ್ಧ ಸುಟ್ಟು ಹಾಕಲ್ಪಟ್ಟಂಥ ಅವನನ್ನ ಕಾಮ, ಆ ಕಾಮನನ್ನ ಸಂಜೀವನ ಬದುಕಿಸಿಕೊಟ್ಟ ಔಷಧಿ ಸ್ವರೂಪ ಯಾರು ಅಂದ್ರೆ ಆ ತಾಯಿ, ಆ ದೇವಿ. ಈಗ ನಮಗೆ ಕಥಾಭಾಗ ಗೊತ್ತಿದೆ. ಶಿವನ ಕಣ್ಣಿಂದ ಮನ್ಮಥ ಯಾಕೆ ಸುಟ್ಟೋದ? ಶಿವನ ಕಣ್ಣಿಂದ ಮನ್ಮಥ ಸುಡುವಂಥ ಸಂದರ್ಭ ಎಲ್ಲರಿಗೆ ಗೊತ್ತಿದೆ. ತಾರಕಾಸುರನ ಬಾಧೆ ವಿಪರೀತವಾಗಿ ಆಗ್ತಾ ಇದೆ. ತಾರಕನ ಒಂದು ಎಲ್ಲವಾಗಲೂ ಅಷ್ಟೇ, ಅಸುರ ಅಂದ್ರೆ ನಾವು ಅನೇಕ ಬಾರಿ ನೋಡಿರುವಂತೆ ನಮ್ಮ ಒಂದು ಅಭಿಮಾನ, ದರ್ಪ, ಅಹಂಕಾರ
ಇವರು ಹೇಳ್ತಾರಲ್ಲ, ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದ, ಹಾಗೆ ಶಿಶುಮೋಹ, ಪಶುಮೋಹ, ಜನನಿ ಜನಕರ ಮೋಹ, ಆ ರೀತಿಯಾದದ್ದೆಲ್ಲವೇ ಆಸುರಿ. ಆ ರೀತಿ ಒಂದೊಂದೇ ಮಹಾಸುರ ಆಗಿ ನಮ್ಮನ್ನ ಕಾಡುತ್ತೆ. ಹಾಗೆ ಈ ತಾರಕ ಕಾಡ್ತಾ ಇರುವಾಗ ತಾರಕನಿಗೆ ಗೊತ್ತಿದ್ದೇನಪ್ಪ ಅಂದ್ರೆ, ಶಿವ ಈ ದಕ್ಷಯಜ್ಞದಲ್ಲಿ ಸತೀದೇವಿಯನ್ನ ಕಳ್ಕೊಂಡ ಕಾರಣ ಸತಿಯ ಶರೀರವನ್ನೇ, ಅಂದ್ರೆ ನೋಡಿ ಇಲ್ಲಿ ಮೋಹ ಎನ್ನುವುದು ಬಿಡೋದಿಲ್ಲ ಅನ್ನೋದಕ್ಕೆ ಸತಿಯ ಶರೀರವನ್ನ ಮೈ ಮೇಲೆ ಹಾಕೊಂಡು ಸುತ್ತುತ್ತಾ ಇದ್ದಾನೆ ಹುಚ್ಚಿನ ತರ. ಹೋಗ್ಬೇಡ ಅಂದ್ರೆ ಕೇಳಲಿಲ್ಲ, ನನ್ನ ಮಾತು ಕೇಳದೆ ಹೋದ್ಲು, ಅನ್ಯಾಯವಾಗಿ ಹೀಗಾದ್ಲು. ಇದು ದೇವತೆಗಳಿಗೂ ಹೀಗ ಅಲ್ಲ, ನಮಗೆ ಪಾಠ ದೇವರಲ್ಲಿ ಇಲ್ಲ, ದೇವರ ಮೂಲಕ ನಮಗೆ ಪಾಠ ಹೇಳಿಕೊಡ್ತಾ ಇರೋದು ಈ ಮೋಹದ ಕುರಿತಾಗಿ. ಆದ್ರಿಂದ ಅವನು ಮೈ ಮೇಲೆ ಹಾಕೊಂಡು ತಿರುಗ್ತಾ ಇದ್ರೆ ಏನ್ ಮಾಡಿದ್ರು ಅದನ್ನು ಕೆಳಗೆ ಹಾಕಲ್ಲ. ಎಲ್ಲರೂ ಬೇಡ್ಕೊಳ್ತಾ ಇದ್ದಾರೆ. ಹುಚ್ಚಿನ ತರ ಉನ್ಮತ್ತನಾಗಿ ಅವನು ಕುಣಿತಾ ಇದ್ರೆ ಶಿವ, ಪ್ರಳಯ ಕಾಲ ಅಲ್ಲ ಇದು. ಪ್ರಳಯ ಕಾಲದಲ್ಲಿ ಕುಣಿದ್ರೆ ಸರಿ, ಸಂಹಾರ ಮಾಡಬೇಕು, ಇದು ಕಾಲವಲ್ಲದ ಕಾಲದಲ್ಲಿ ಇವನು ಹೀಗೆ ಮಾಡ್ತಾ ಇದ್ದಾನಲ್ಲ, ಅವನ ಕೋಪವನ್ನ ಸಂಹರಿಸಬೇಕಲ್ಲ. ಅದಕ್ಕೆ ಎಲ್ಲರೂ ಏನ್ ಮಾಡಿದ್ರು, ಕಂಗೆಟ್ಟು ವಿಷ್ಣುವನ್ನ ಆಶ್ರಯಿಸಿದ್ರು. ವಿಷ್ಣು ಏನ್ ಮಾಡ್ದ, ಅವನು ಪ್ರಯತ್ನ ಪಟ್ಟ, ಆಗ್ಲಿಲ್ಲ. ವಿಷ್ಣುವನ್ನ ಆಶ್ರಯಿಸಿದ್ರು ಅಂದ್ರೆ ಶಿವನಿಗಿಂತ ವಿಷ್ಣು ಗ್ರೇಟ್ ಅಂತಲ್ಲ. ವಿಷ್ಣು ಸ್ಥಿತಿಕಾರಕ, ಅವನು ಸಂಹಾರಕಾರಕ. ಇನ್ನು ಸಂಹಾರ ಕಾಲ ಬಂದಿಲ್ಲ, ಆದ್ರಿಂದ ಲೋಕ ಉಳಿಸ್ಬೇಕು. ಅದಕ್ಕೋಸ್ಕರ ಅವನೇನ್ ಮಾಡ್ದ, ಬಾಣ ಬಿಡೋದಕ್ಕೆ ಆರಂಭ ಮಾಡ್ದ. ಬಾಣ ಬಿಡ್ತಾ ಆ ಮೈ ಮೇಲಿತ್ತ ಶರೀರ ಇತ್ತಲ್ಲ, ಶರೀರದ ಒಂದೊಂದು ಅವಯವನು ಕಟ್ ಮಾಡಿ ಹಾಕ್ತಾ ಬಂದ. ಈಗ ಎಲ್ಲ ಶರೀರ ಬಿದ್ದು ಹೋಯ್ತು. ಶರೀರ ಬಿದ್ರೂ ಅವನ ಒಳಗಡೆ ಇದ್ದ ಆ ರೋಷಾವೇಶ, ಆ ಅಗ್ನಿ ಹೋಗಬೇಕಲ್ಲ, ಆ ಕೋಪ, ಅದಕ್ಕಾಗಿ ಅವನೇನ್ ಮಾಡ್ದ, ತಪಸ್ಸಿಗೆ ಕುಳಿತ. ತಪಸ್ಸು ಆ ಕೋಪ ತಾಪವನ್ನ ಶಮನಗೊಳಿಸುವಂತ, ತಂಪು ಮಾಡುವಂತ ಒಂದು ಸಾಧನ. ಈಗ ಇವಳಿಗೂ ಕೂಡ ಗೊತ್ತಾಗಿತ್ತಲ್ವಾ, ಯಾವ ರೀತಿ ನಾನು ಪತಿಯ ಆಜ್ಞೆಯನ್ನ ಉಲ್ಲಂಘನೆ ಮಾಡಿ ಬಂದೆ, ತಪ್ಪಾಯ್ತು, ನಾನು ಹೀಗೆ ಮಾಡಬಾರ್ದಾಗಿತ್ತು. ಆದ್ರಿಂದಲೇ ಅವಳು ಯೋಗಾಗ್ನಿಯಲ್ಲಿ, ತಾನು ಯೋಗ ಮಾರ್ಗದಲ್ಲಿ ಯೋಗಾಗ್ನಿಯನ್ನ ಈ ಸಹಸ್ರಾರದಲ್ಲಿ ಉತ್ಪತ್ತಿ ಮಾಡಿಕೊಂಡು ತನ್ನ ಶರೀರವನ್ನ ಆ ಯೋಗಾಗ್ನಿಗೆ ಅರ್ಪಣೆ ಮಾಡಿಕೊಂಡಿದ್ಲು. ಆದ್ರಿಂದ ಅವಳು ಕೂಡ ಮೇನಾ ಮತ್ತು ಹಿಮವಂತನ ಮನೆಯಲ್ಲಿ ಬಂದಿದ್ದಾಳೆ. ಅವಳು ಇವನನ್ನ ಹೊಂದುವುದಕ್ಕೆ ತವಕ ಪಡ್ತಾ ಇದ್ದಾಳೆ. ಇವನು ತಪಸ್ಸಿನಲ್ಲಿ ಕೂತಿದ್ದಾನೆ. ಇದನ್ನ ತಿಳ್ಕೊಂಡಂಥ ತಾರಕ ಏನು ಮಾಡ್ದ, ಇವರಿಬ್ಬರ ಮಗು ಆದ್ರೆ ಅವರಿಂದ ನನಗೆ ಮೃತ್ಯು ಬರ್ಲಿ ಅಂದ, ಮಗುವಿನಿಂದ ಮೃತ್ಯು ಬರ್ಲಿ ಅಂದ, ದೊಡ್ಡವರಿಂದ ಬೇಡ ಅಂದ. ಆದ್ರಿಂದ ಈಗ ದಾರಿ ಇಲ್ಲ. ಶಿವ ಏನ್ ಮಾಡಿದ್ರು ಕಣ್ಣು ಬಿಡ್ತಾ ಇಲ್ಲ. ಆಗ ಶಿವ ಮೈ ಮೇಲಿಂದ ಬೀಳಿಸ್ಲಿಲ್ಲ, ಈಗ ಕಣ್ಣು ಬಿಡೋದಿಲ್ಲ, ಗಾಢ ತಪಸ್ಸಿನಲ್ಲಿದ್ದಾನೆ. ಆ ತಪಸ್ಸಿನಿಂದ ಅವನನ್ನು ಹೊರಗೆ ಎಳೆಯಬೇಕು, ಪಾರ್ವತಿಯಲ್ಲಿ ಮೋಹ ಉಂಟಾಗುವಂತೆ ಮಾಡಬೇಕು. ಅದಕ್ಕಾಗಿ ಆಶ್ರಯಿಸಿದ್ದು ಯಾರನ್ನ, ಕಾಮನನ್ನ. ಆ ಕಾಮನನ್ನ, ನಿನಗೆ ನಾವೆಲ್ಲ ಸಪೋರ್ಟ್ ಆಗಿ ನಿಂತ್ಕೋತೇವೆ, ನಾವೆಲ್ಲ ನಿನಗೆ ಶಕ್ತಿ ಕೊಡ್ತೇವೆ ಎಲ್ಲ ಹೇಳಿ ಕಳಿಸಿದ್ರು. ಆದರೆ ಪಾರ್ವತಿ ಅಮ್ಮ ಅಪ್ಪನ ಅನುಮತಿಯನ್ನ ತೆಗೆದುಕೊಂಡು ಬಂದು ಶಿವನ ಸೇವೆ ಮಾಡ್ತಾ ಇದ್ದಾಳೆ. ಶಿವನನ್ನ ತಾನು ಒಲಿಸ್ಕೊಳ್ಬೇಕು ಅಂತ ಅವಳಿಗೊಂದು ಭರವಸೆ ಏನಿತ್ತು. ಇದೆಲ್ಲ ಮತ್ತೆ ಹೇಳೋದು ದೇವತೆಗಳ ನಡೆನೂ ಇದೇನಾ ಅಂತಲ್ಲ, ನಮಗೆ ಪಾಠಕ್ಕಾಗಿ ಮಾತ್ರ. ಅವಳಿಗೆ ರೂಪದ ಒಂದು ಇದು ಏನು ಮದ ಅನ್ನೋ ಶಬ್ದ ಹೇಳಬಾರ್ದು, ರೂಪದಿಂದ ತಾನು ಶಿವನನ್ನ ಗೆಲ್ಲುತ್ತೇನೆ ಅಂತಿತ್ತು. ತನ್ನಲ್ಲಿ ಅಪ್ರತಿಮವಾದ ಸೌಂದರ್ಯ ಇದೆ, ಆ ಸೌಂದರ್ಯದಿಂದ ಶಿವನನ್ನ ಸೆಳ್ಕೊಳ್ತೇನೆ ಅಂತ. ಅದಕ್ಕೆ ಅವನ ಸೇವೆ ಮಾಡುವ ನೆಪದಲ್ಲಿ ಆಕೆ ಸದಾ ಅವನ ಸುತ್ತುತ್ತಾ ಇದ್ಲು. ಅವತ್ತು ಅವಳು ನಿಂತಿದ್ದಾಳೆ. ಶಿವ ಆಕಸ್ಮಿಕವಾಗಿ ತಪಸ್ಸಿನಿಂದ ಯಾಕೋ ಹೀಗೆ ಕಣ್ಣು ಬಿಟ್ಟ. ಅವಳ ಮೇಲೆ ಅವನ ಕಣ್ಣು ಬಿತ್ತು. ಕಾಯ್ತಾ ಇದ್ದ ಮೂಲೆಯಲ್ಲಿ ಬಚ್ಚಿಟ್ಟುಕೊಂಡ ಇವನು ಬಾಣ ಬಿಟ್ಟ. ಆ ಕ್ಷಣದಲ್ಲಿ ಶಿವನ ಮನಸ್ಸಿನಲ್ಲಿ ಚಂಚಲತೆ ಉಂಟಾಯ್ತು. ನಾವು ಏನ್ ನೋಡಿದ್ವಿ, ಕಾಮೇಶ್ವರ ಅಂದ್ರೆ ಆಜ್ಞಾನ, ಸಂಜ್ಞಾನ, ವಿಜ್ಞಾನ, ಪ್ರಜ್ಞಾನ, ಅಂಥ ಒಂದುವನ್ನ ಮನಸ್ಸಿನಲ್ಲಿ ಈ ಚಂಚಲತೆ ಹೇಗೆ? ಒಂದು ಕ್ಷಣಕ್ಕೆ ಅವನಲ್ಲಿ ಇದು ಹೇಗ್ ಸಾಧ್ಯ ಅಂತ ಅನ್ನಿಸ್ತು. ಇದು ನನ್ನದಲ್ಲ, ಎಲ್ಲಿಂದನೋ ಇದೆ ಅಂತ ಸುತ್ತ ಕಣ್ಣು ಹಾಯಿಸ್ದ. ಅಲ್ಲಿ ಕಂಡನ ಅವನ ಮೇಲೆ ಆ ಕ್ರೋಧದ ದೃಷ್ಟಿ ಬಿತ್ತು, ಅವನು ಭಸ್ಮಾದ. ಇದು ಗೊತ್ತಿರೋ ಕಥೆ. ಆದರೆ ನಾವು ತಿಳ್ಕೊಳ್ಳಬೇಕಾದ ಅಂಶ ಇದೆ. ಹರನೇತ್ರ ಅಗ್ನಿ ಸಂದಗ್ಧ. ಅವನ ಪತ್ನಿ ಕಥೆ ಏನು? ಈಗ ಪತ್ನಿ ಬಂದ್ಲು ತಾಯಿ ಪಾರ್ವತಿ ಹತ್ರ, ಅಮ್ಮ ನೀನು ಅವನನ್ನ ಸೇರ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದೀಯೇ, ನೀನು ಅವನ ಸೇವೆ ಮಾಡ್ತಿದೀಯೇ, ಮತ್ತೆ ಇಂದಲ್ಲ ನಾಳೆ ದೇವತೆಗಳ ಒಂದು ಬಲದಿಂದ ನೀವು ಸೇರ್ಕೊಳ್ತೀರಿ, ನನ್ನ ಕಥೆ ಏನು?
ನಿಮ್ಮ ಕೆಲಸಕ್ಕಾಗಿ ತಾನೇ ನನ್ನ ಪತಿ ಬಂದ. ನನ್ನ ಪತಿ ನಿಮ್ಮ ಕೆಲಸಕ್ಕಾಗಿ ಬಂದ್ರು ನನ್ನ ಪತಿಯನ್ನ ನಾನು ಕಳ್ಕೊಳ್ಳುವಂತ ಸ್ಥಿತಿಯನ್ನ ತಂದುಕೊಟ್ಟಿಯಲ್ಲ, ನಿನ್ನ ಒಂದು ಸೌಭಾಗ್ಯ ನನಗೂ ಬೇಕು ತಾನೇ ಅಮ್ಮ ಅಂತ ಅವಳು ಕಣ್ಣೀರಿಟ್ಟು ಆ ದೇವಿಯನ್ನ ಕೇಳಿಕೊಂಡ್ಲು. ಆಗ ಹೌದು ಮಗು, ನಿನಗಾದ ನೋವು ನನ್ನ ನೋವೇ, ನಾನು ನಿನ್ನ ನೋವನ್ನ ಪರಿಹಾರ ಮಾಡ್ತೇನೆ ಪ್ರತಿಜ್ಞೆ ಕೊಟ್ಲು. ಆದರೆ ಎಷ್ಟು ಕಥೆ ನಾವು ನೋಡ್ತೇವೆ ನೋಡಿ, ಕೃಷ್ಣಾರ್ಜುನ ಯುದ್ಧ, ರಾಮ ಆಂಜನೇಯ ಯುದ್ಧ, ಅಲ್ಲೆಲ್ಲ ಆ ಭಕ್ತ ಮತ್ತೆ ಭಗವಂತರ ನಡುವಿನಲ್ಲಿ ಪ್ರತಿಜ್ಞೆ ಮಾಡಿಬಿಡ್ತಾರೆ. ಭಗವಂತನಿಂದ ಭಕ್ತ ಅಲ್ವಾ, ಆ ಯುದ್ಧಗಳನ್ನ ನೆನಪು ಮಾಡ್ಕೊಂಡ್ರೆ ಹಾಗೆ ಇಲ್ಲಿ ತಾಯಿ ಹೇಳ್ಬಿಟ್ಲು. ಆದ್ರೆ ಪತಿನೇ ಅವಳಿಗೆ ಪರದೈವ. ಪತಿ ಯಾರನ್ನ ಸುಟ್ಟಾಕಿದ್ದಾನೆ ಅವನನ್ನ ತಂದ್ಕೊಡ್ತೀನಿ ಅಂದ್ರೆ ಪಾತಿವೃತ್ಯಕ್ಕೆ ಭಂಗ ಅಲ್ವಾ, ಪತಿ ಮಾತಿಗೆ ತಾನು ಇದಾಗಿರೋದಲ್ವಾ. ಆದ್ರಿಂದ ಅವಳಿಗೆ ಯೋಚನೆ ಮಾಡಬೇಕಾಯ್ತು, ಹೇಗೆ ಪತಿ ಸುಟ್ಟಿರುವ ಒಂದು ಜೀವವನ್ನ ನಾನು ತಂದು ಕೊಡೋದು ಹೇಗೆ, ತಂದು ಕೊಟ್ರೆ ನನ್ನ ಪಾತಿವೃತ್ಯದ ಮೌಲ್ಯ ಏನಾಯ್ತು, ನನ್ನ ಪತಿಗೆ ನಾನು ಉಲ್ಲಂಘನೆ ಮಾಡಿದಂತಲ್ವಾ, ಪತಿ ನಿಯಮವನ್ನ ಉಲ್ಲಂಘನೆ ಮಾಡಿದಂತಲ್ವಾ ಅನ್ನುವ ಯೋಚನೆ ಆಕೆ ಹೃದಯದಲ್ಲಿ ಬಂತು. ಆಗ ಆಕೆಗೆ ಪ್ರತಿಜ್ಞೆ ಮಾಡಿಬಿಟ್ಟೆ, ಈ ಪ್ರತಿಜ್ಞೆಯನ್ನ ನಾನು ನೆರವೇರಿಸೋದು ಹೇಗೆ. ಆಗ ಆಕೆ ಹೇಳಿದ್ಲು ರತಿಗೆ, ಅಮ್ಮ ಎಲ್ಲರೂ ಕೂಡ ಜೊತೆಯಲ್ಲಿದ್ದಾರೆ, ಶಿವಪಾರ್ವತಿಯರ ಸಮ್ಮೇಳದಿಂದ ದೇವಾದಿದೇವತೆಗಳು ಆ ಕಲ್ಯಾಣೋತ್ಸವವನ್ನ ಆನಂದದಿಂದ ಅನುಭವಿಸ್ತಾ ಇದ್ದಾರೆ. ಪಾಪ ನಿನ್ನೊಬ್ಬಳಿಗೆ ದುಃಖ ಅಲ್ವಾ, ಯಾರಿಗೂ ಕಾಣದೇ ಇರುವ ರೀತಿಯಲ್ಲಿ ನಿನಗೆ ನಾನು ನಿನ್ನ ಪತಿಯನ್ನ ಕೊಡ್ತೇನೆ. ಆದ್ರಿಂದ ಈ ಬೂದಿ ಕಡೆ ಬರಲಿಲ್ಲ ಅವಳು. ಯಾರು ಅವನು ದೂರದಲ್ಲಿ ಹೊರಟೋಗಿದ್ದ, ಶರೀರ ರೂಪ ಕಳ್ಕೊಂಡಿದ್ದ, ಅವನನ್ನ ತನ್ನ ಒಂದು ಪುತ್ರನನ್ನಾಗಿ ಮಾಡಿಕೊಂಡು ಆ ಪುತ್ರನನ್ನ ಈಗ ರತಿಗೆ ಆಕೆ ಕೊಟ್ಟಿದ್ದಾಳೆ. ಈಗ ಬೂದಿಯನ್ನ ಮುಟ್ಟಿದ್ರೆ ಶಿವ ಕಣ್ಣಿಂದ ಸುಟ್ಟ ಬೂದಿಯಾಗಿತ್ತು ಅಲ್ವಾ, ಆದ್ರಿಂದ ಆ ಬೂದಿಯನ್ನ ಅವಳು ಭಸ್ಮ ಮಾಡುವುದು, ಆ ಬೂದಿಯನ್ನ ಮುಟ್ಟಿದ್ರೆ ಪತಿಯ ಆಜ್ಞೆಯನ್ನ ಉಲ್ಲಂಘನೆ ಮಾಡದಂತಾಗ್ತಾ ಇತ್ತು. ಆದ್ರಿಂದ ಅವಳು ಹಾಗೆ ಮಾಡದೆ ತನ್ನ ಮನಸ್ಸಿನಲ್ಲಿ ಆ ಕಾಮನನ್ನ ತಂದುಕೊಂಡು ಮಾನಸ ಪುತ್ರನನ್ನಾಗಿ ಮಾಡಿಕೊಂಡು ರತಿಗೆ ಅದನ್ನ ಕೊಟ್ಟು ಅವನಿಗೆ ಅವಯವ ರಹಿತನಾದ ಮಗ, ಅದರಿಂದ ಅಂಗರಹಿತನಾಗಿ ಇರುವಂತೆ ಮಾಡಿ ಈ ಕಲ್ಯಾಣೋತ್ಸವದಲ್ಲಿ ಎಲ್ಲರೂ ಆನಂದ ಪಡ್ತಾ ಇದ್ದಾರೆ. ನಾವು ಅವತ್ತು ನೋಡಿದ್ವಲ್ಲ, ಮತ್ತೆ ಇವಳ ಕಾಮಾಕ್ಷಿ, ಆ ರೀತಿಯಲ್ಲಿ ಏಕಾಂಬರೇಶ್ವರ ಕಾಮಾಕ್ಷಿಯ ಕಲ್ಯಾಣೋತ್ಸವದ ಹಾಗೆ ಆ ಕಲ್ಯಾಣೋತ್ಸವದಲ್ಲಿ ಎಲ್ಲರೂ ಆನಂದ ಪಡ್ತಿರುವಾಗ ಇವಳೊಬ್ಬಳ ದುಃಖ ಯಾಕೆ ಅನ್ನುವ ಕರುಣೆಯಿಂದ ಇವಳಿಗೆ ಆ ಕಂದನನ್ನ ಕೊಡಿಸಿಕೊಟ್ಲು. ಆಯ್ತು, ಆದರೂ ಕಾಮ ಅನ್ನುವುದು ಲೋಕಕ್ಕೆ ಬೇಕೋ ಬೇಡವೋ. ಈಗ ಜೀವ ನಾವು ಏನ್ ಮಾಡಿದ್ವಿ, ಸಭಂಡಾಸುರ ಶೂನ್ಯಕ ಮಾಡಿದ್ವಿ. ಆ ಜೀವಕ್ಕೆ ಇನ್ನು ಒಂದೇ ಒಂದು ಸಣ್ಣ ಸ್ಟೆಪ್ ಇದೆಯಲ್ಲ, ನಾನು ಪರಬ್ರಹ್ಮ ಆಗಬೇಕು ಅನ್ನುವಂಥದ್ದು, ಅದನ್ನು ಕೂಡ ಕೊಡಬೇಕಲ್ಲ. ಆದ್ರಿಂದ ಸಂಜೀವನ ಔಷಧಿ, ಆ ಸಂಜೀವನ ಎಂಬ ಅಮೃತ ಅವಳು ಆದಳು. ಇದನ್ನ ನಾವು ನಾಳೆ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. सर्वे भवन्तु